ಕರ್ದಮ ದೇವಭೂತಿಗರ ದಾಂಪತ್ಯದಲ್ಲಿ 9 ಜನ ಹೆಣ್ಮಕ್ಕಳು ಭೂಮಿಗೆ ಬಂದರು. 9 ಜನ ಹೆಣ್ಮಕ್ಕಳನ್ನು ಕೂಡ ಋಷಿಗಳಿಗೆ, ಜ್ಞಾನಿಗಳಿಗೆ ಮದುವೆ ಮಾಡಿ ದಾರೆ ಎರೆದು ಸಮರ್ಪಣೆ ಮಾಡ್ತಾನೆ. ಮರೀಚಿ, ಅತ್ರಿ, ಅಂಗಿರಸರು, ಪುಲಸ್ತ್ಯರು, ಪುಲಾಹರು, ಕೃತು, ವಸಿಷ್ಠ, ದಕ್ಷ 9 ಜನ ಪ್ರಜೇಶ್ವರರಿಗೆ ಮದುವೆ ಮಾಡಿ ಕೊಡ್ತಾನೆ. ಎಲ್ಲ ವೈದಿಕರಿಗೇ ಕಲ್ಯಾಣ ಮಾಡಿ ಕೊಡ್ತಾನೆ. ಜ್ಞಾನಿಗಳಿಗೆ, ಭಗವಂತನ ಅಪರೋಕ್ಷ ಜ್ಞಾನಿಗಳಿಗೆ ದಾರೆ ಎರೆದು ಕೊಡ್ತಾನೆ. ಕರ್ದಮರು ದೇವಹೂತಿ ಹತ್ರ ಹೇಳ್ತಾರೆ, ಅಮ್ಮ ನಾನು ಸನ್ಯಾಸಿ ಆಗ್ತೇನೆ. ದೇವಹೂತಿ ಹೇಳ್ತಾಳೆ, ನಾನು ಒಂಟಿಯಾಗಿ ಬಿಡ್ತೇನೆ ಅಂತ. ಕರ್ದಮರು ಸಂತಾನವನ್ನು ಕೊಡ್ತಾರೆ, ಗಂಡು ಸಂತಾನವನ್ನು ಕೊಡ್ತಾರೆ. ದೇವರು ಆರಾಧನೆ ಮಾಡು ಅಂತ ಹೇಳ್ತಾರೆ. ಆರಾಧನೆ ಮಾಡಿ ಸಂತಾನವನ್ನು ಕೊಟ್ಟರೆ ನಮ್ಮ ದೇವರು ದೇವಹೂತಿಯ ಗರ್ಭದಲ್ಲಿ ಕಪಿಲನಾಮಕನಾಗಿ ಅವತರಿಸ್ತಾನೆ. ಕರ್ದಮರು ಆ ಭಗವಂತನಿಗೆ ನಮಸ್ಕಾರ ಮಾಡಿ, ಕಪಿಲದೇವರಿಗೆ ನಮಸ್ಕಾರ ಮಾಡಿ ಸನ್ಯಾಸಿಗಳಾಗಿ, ವಿರಕ್ತರಾಗಿ ಸನ್ಯಾಸಿಗಳಾಗಿ ಸಾಧನೆ ಮಾಡ್ತಾರೆ. ಅವರ ಬಯಕೆನೇ ಹಾಗೆ ಎಲ್ಲ ಆಶ್ರಮ ಧರ್ಮಗಳನ್ನೂ ಪರಿಪಾಲನೆ ಮಾಡಬೇಕು ಅಂತ. ಒಳ್ಳೆಯ ಬ್ರಹ್ಮಚರ್ಯ, ಒಳ್ಳೆಯ ಗಾರ್ಹಸ್ಥ್ಯ, ಒಳ್ಳೆಯ ಸನ್ಯಾಸ ಅಪೇಕ್ಷೆ ಪಟ್ಟು ಭಗವಂತನ ಸಾಧನೆಗಾಗಿ ಈ ಶರೀರವನ್ನು ಸಮರ್ಪಣೆ ಮಾಡ್ತಾರೆ. ಕಪಿಲ ಜೊತೆಗೆ ದೇವಹೂತಿಯ ಸಾಧನೆ ನಡೀತದೆ. ನಮ್ಮ ಸಾಧನೆ ಹೇಗೆ ನಡಿಬೇಕು ಅಂತಂದರೆ, ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಚಾರ್ಯರು ಚೆನ್ನಾಗಿ ಹೇಳ್ತಾರೆ, ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಇದ್ದರೆ, ಅತಃ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ಪ್ರಸನ್ನಾತ್ ವಿಷ್ಣೋಹೋ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ನಾವೇನು ಜಿಜ್ಞಾಸೆ ಮಾಡೋದು? ಭಗವಂತನ ಶ್ರವಣ ಮನನ ಧ್ಯಾನ ಮಾಡಲಿಕ್ಕೆ ನಮಗೆಲ್ಲಿ ಶಕ್ತಿ? ಶ್ರವಣ ಅಂತ ನಾವು ಕೂತರೆ ನಮ್ಮ ಮನಸ್ಸು ಎಲ್ಲಿಯೋ ಹೋಗ್ತದೆ. ಶ್ರವಣ ಅಂತ ಕೂತರೆ ಮುಗಿದ ಮೇಲೆ ಏನಾಯಿತು ಕೇಳಿದರೆ ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ಮನಸ್ಸಿನಲ್ಲಿ ಆ ಧಾರಣ ಶಕ್ತಿ ನಮ್ಮ ಹತ್ರ ಇರುವುದಿಲ್ಲ. ಶ್ರವಣನೇ ಕಷ್ಟ ಆಯಿತು ಅಂತಂದರೆ ಯುಕ್ತಿಯಿಂದ ಅನುಸಂಧಾನ ಮಾಡುವ ಮನನ ಇನ್ನಷ್ಟು ದುರ್ಭರ. ಆಮೇಲೆ ಧ್ಯಾನ ಅಂತೂ ತುಂಬ ಕಷ್ಟ. ಹಾಗಾಗಿ ಅತಃ ಎಂಬುದಕ್ಕೆ ವ್ಯಾಖ್ಯಾನ ಮಾಡ್ತಾ ಪ್ರಸನ್ನಾತ್ ವಿಷ್ಣು, ದೇವರು ನಮ್ಮಲ್ಲಿ ನಿಂತು ಎಷ್ಟು ಸಾಧನೆ ಮಾಡಿಸ್ತಾರೆ ಅಷ್ಟು ನಮ್ಮ ಸಾಧನೆ. ಗಂಗೆಯಲ್ಲಿ ಮುಳುಗ್ತೇವೆ, ಗಂಗೆಯಲ್ಲಿ ಮುಳುಗುವಾಗ ದೇವರು ಎಲ್ಲಿಯೋ ಹೋಗಿಬಿಟ್ರೆ, ಚಳಿ ಮಾತ್ರ ಬಂದರೆ ಗಂಗಾ ಸ್ನಾನ ಆಗುವುದಿಲ್ಲ. ಹಾಗಾಗಿ ಚಳಿ ಮರೆತು ಹೋಗಬೇಕು. ಚಳಿಯನ್ನು ಸೃಷ್ಟಿ ಮಾಡಿದ ದೇವರು ಮಾತ್ರ ನೆನಪುಳಿಬೇಕು. ಆಗ ಗಂಗಾ ಸ್ನಾನದ ಪೂರ್ಣ ಫಲ ಬರುವುದು. ದೇವರ ಹತ್ರನೇ ಹೇಳಬೇಕು, ಕಾಶೀವಾಸ ಫಲಂ ಭವೇತ್. ಕಾಶೀವಾಸದ ಯಾತ್ರೆ ವಾಸದ ಫಲ ಬರಬೇಕಾದರೆ ನೀನೇ ನಿಂತು ಆ ಸಾಧನೆಯನ್ನು ಮಾಡಿಸು ಅಂತ ನಾವು ದೇವರ ಹತ್ರ ನಾವು ಕೇಳಬೇಕಂತೆ. ಹಾಗಾಗಿ ಈ ಕರ್ದಮರ ಸಾಧನೆಯ ಜೊತೆಗೆ ದೇವಹೂತಿಯ ಸಾಧನೆ, ಆ ಸಾಧನೆಗೆ ಪೂರಕವಾಗಿ ಭಗವಂತ ನಿಂತ. ಇದು ದೇವಹೂತಿಯ ಸೌಭಾಗ್ಯ ಅಂತ. ಕರ್ದಮರಂತಹ ಋಷಿಗಳನ್ನು ಕೈ ಹಿಡಿದರೆ ಏನು ಸೌಭಾಗ್ಯ ಅಂತಂದರೆ, ಹೆಣ್ಮಕ್ಕಳಿಂದ ನಡೆದ ಸಾಧನೆ, ಅದು ಭಗವಂತ ನಿಂತು ಮಾಡಿಸಿದ ಸಾಧನೆ. ಇದು ದೊಡ್ಡ ಸೌಭಾಗ್ಯ ಅಂತ ಕಪಿಲರೂಪಿಯಾದ ಭಗವಂತ ದೇವಹೂತಿಗೆ ಜ್ಞಾನಧಾರೆಯನ್ನು ಹರಿಸ್ತಾನೆ. ಸಾಮಾನ್ಯವಾಗಿ ಅಮ್ಮನಿಗೆಲ್ಲ ಆಸೆ ಇರ್ತದೆ, ನಾನೇ ಮಗನನ್ನು ವಿದ್ವಾಂಸನನ್ನಾಗಿ ಮಾಡಬೇಕು ಅಂತ. ಆದರೆ ದೇವಹೂತಿಗೆ ಆ ಭಾಗ್ಯ ಇಲ್ಲದೆ ಹೋದರೂ ಅದಕ್ಕಿಂತ ದೊಡ್ಡ ಭಾಗ್ಯ ದೇವರೇ ಪಾಠ ಹೇಳುವ ಮೇಷ್ಟ್ರಾಗಿ ಸಿಕ್ಕಿದ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಅದೇನಿದೆ? ಅಪ್ಪ ಇಟ್ಟ ಹೆಸರು ಹಾಗೆ, ದೇವಹೂತಿ, ದೇವನನ್ನು ಕರೆಯುವವಳು ನೀನು ಅಂತ. ಹಾಗಾಗಿ ದೇವರನ್ನು ಕರೆದರೆ ದೇವರೇ ಬಂದು ಬಿಟ್ಟ. ಅಮ್ಮನ ಎದುರು ಕೂತ, ಏನು ಬೇಕು ಅಂತ ಕೇಳಿದ. ಜ್ಞಾನವನ್ನು, ಜ್ಞಾನದ ಧಾರೆಯನ್ನು ಹರಿಸ್ತಾನೆ. ದೇವರು ಅಂತಂದರೆ ಸರ್ವಜ್ಞ, ಎಲ್ಲ ಜ್ಞಾನಗಳ ಆಶ್ರಯ. ಯಾವ ಜ್ಞಾನ ಸಂಪಾದನೆ ಮಾಡಿದರೆ ಗುರಿ ಮುಟ್ತೇವೆ
ಅಂತಹ ಜ್ಞಾನವನ್ನು ಕೊಡುವ ದೇವರೇ ಇದ್ದಾರೆ ಕಲ್ಪವೃಕ್ಷ. ಯಾವ ಜ್ಞಾನ ಬೇಕು? ಸಾಂಖ್ಯಜ್ಞಾನ ಬೇಕಾ? ಯೋಗಜ್ಞಾನ ಬೇಕಾ? ಎಲ್ಲವನ್ನೂ ಭಗವಂತ ದೇವಹೂತಿಗೆ ಹೇಳಿದ ಅಮ್ಮ, ಸಾಧನೆ ಮಾಡಲಿಕ್ಕೆ ಕಷ್ಟ ಏನೂ ಇಲ್ಲ, ಎಲ್ಲ ದೇವರು ನಮ್ಗೆ ಕೊಟ್ಟಿದ್ದಾನೆ, ನಮ್ಮೊಳಗೇ ಎಲ್ಲ ಇದೆ, ನಾವು ಹೊರಗೆ ಹೋಗಬೇಕಾಗಿಲ್ಲ. ಚೇತಕ್ಕಲು ಅಸ್ಯ ಬಂಧಾಯ ತತ್ ಆತ್ಮನೇ ಮತಂ. ಅದು ಹೇಳ್ತಾರೆ ಅವರು. ಚೇತಸ್ಸು ಅಂದರೆ ಮನಸ್ಸೇ ಸಾಧನೆಗೆ ದೊಡ್ಡ ಸಾಮಗ್ರಿ. ಮನಸ್ಸಿನಿಂದಲೇ ಎಲ್ಲ ನಮ್ಮ ಸಾಧನೆ ನಡೆಯುವಂಥದ್ದು. ಸಾಧನೆಗೆ ನಾವು ಹೊರಗೆ ಹೋಗಬೇಕಾಗಿಲ್ಲ, ಮಾರ್ಕೆಟ್ಟಿಗೆ ಹೋಗಬೇಕಾಗಿಲ್ಲ. ದೇವರು ಹುಟ್ಟುವಾಗಲೇ ಸಾಧನೆಗೆ ಬೇಕಾದ ಸಾಮಗ್ರಿಯನ್ನು ಕೊಟ್ಟಿದ್ದಾನೆ. ಚೇತಕ್ಕಲು ಈ ಮನಸ್ಸು, ಇದು ಸಾಧನೆಗೂ ಆಗ್ತದೆ, ಬಾಧನೆಗೂ ಇದೇ ಆಗಿಬಿಡ್ತದೆ. ಇದರಿಂದ ಸಾಧನೆಯೂ ಮಾಡಬಹುದು, ಅಲ್ಲ ಜೀವನದಲ್ಲಿ ಮತ್ತೆ ಬರಲಿಕ್ಕೆ ಬೇಕಾದ ಮಾರ್ಗನೂ ಇದೆ, ಬಂಧಕನೂ ಹೌದು, ಮೋಚಕನೂ ಹೌದು. ಇದೇ ಮನಸ್ಸು ಅಂತ ಬಾಗಿಲಿದೆ ನೋಡಿ. ಈ ಬಾಗಿಲು ಬಂಧಕನೂ ಹೌದು, ಅದು ಮೋಚಕನೂ ಹೌದು. ಬಾಗಿಲು ಹಾಕಿದರೆ ಅದು ಬಂಧಕ, ಬಾಗಿಲು ತೆಗೆದರೆ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗೆ ಮನಸ್ಸು ಅದು ನಮಗೆ ಬಂಧನವನ್ನೂ ಉಂಟು ಮಾಡ್ತದೆ, ಅದು ಮೋಚನನ್ನೂ ಮಾಡ್ತದೆ. ಆಗ ದೇವಹೂತಿ ಕೇಳ್ತಾಳೆ, ಈ ಮನಸ್ಸು ಯಾವಾಗ ಬಂಧಕ, ಯಾವಾಗ ಮೋಚಕ? ಅವಳು ಹೇಳ್ತಾಳೆ, ದೇವರು ಹೇಳ್ತಾನೆ, ನಾವು ಯೋಗಿಗಳಾಗಬೇಕು, ನಾವು ಯೋಗಿನಿಯರಾಗಬೇಕು, ಯೋಗಾಭ್ಯಾಸ ಮಾಡಬೇಕು. ಯೋಗಾಭ್ಯಾಸ ಮಾಡಿದರೆ ನಾವು ಈ ಮನಸ್ಸಿನನ್ನು ಬಂಧಕ ಅಲ್ಲ ಮೋಚಕ ಅಂತ ಮಾಡಲಿಕ್ಕಾಗತ್ತೆ ಅಂತ. ಯೋಗ ಅಂತಂದರೆ ಭಗವಂತನಲ್ಲಿ ಮನಃಪ್ರನಿಧಾನ, ಮನೋಯೋಗ. ಯೋಗ ಎಲ್ರಿಗೂ ಇರ್ತದೆ. ನಮ್ಮ ಮನಸ್ಸನ್ನು ಎಲ್ಲೋ ಯೋಗ ಅದಲ್ಲ, ಅದು ದುರ್ಯೋಗ. ಸುಯೋಗ ಅಂದರೆ ಭಗವಂತನಲ್ಲಿ ಇಡಬೇಕು ಮನಸ್ಸನ್ನು. ಅಮ್ಮ, ಮನಸ್ಸನ್ನು ದೇವರಲ್ಲಿ ಇಡು. ದೇವರಲ್ಲಿಟ್ಟು ನೀನು ಏನು ಮಾಡಿದರೂ ಅದೆಲ್ಲವೂ ಸಾಧನೆ ಆಗ್ತದೆ. ಹಾಗಾಗಿ ಯೋಗ ಅನ್ನುವಂಥದ್ದು ಅದು ಮುಖ್ಯವಾಗಿ ನಮಗೆ ಬೇಕಾದ್ದು. ಅದಕ್ಕೆ ಪೂರಕವಾಗಿ ವೈರಾಗ್ಯ ಬೇಕಾದ್ದು, ಅದಕ್ಕೆ ಪೂರಕವಾಗಿ ಭಕ್ತಿ ಬೇಕಾದ್ದು, ಅದಕ್ಕೆ ಪೂರಕವಾಗಿ ಜ್ಞಾನ ಬೇಕಾದ್ದು. ಭಗವಂತನ ಜ್ಞಾನ ಬರಬೇಕಾದ್ರೆ ಈ ಪ್ರಪಂಚವನ್ನು ನಾವು ನೋಡಬೇಕು. ಅದಕ್ಕೆ ಸಾಂಖ್ಯ ಅಂದರೆ ಈ ಮಹತ್ತತ್ವ, ಪಂಚಮಾತ್ರೆಗಳು, ಈ ಪ್ರಪಂಚ ಬ್ರಹ್ಮಾಂಡ ಇದನ್ನು ನಾವು ನೋಡಿದರೆ, ಇದನ್ನು ಸೃಷ್ಟಿ ಮಾಡಿದ ಭಗವಂತನ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ. ಈ ಶರೀರ ನೋಡಿದರೆ, ಶರೀರ ಕೊಟ್ಟ ಭಗವಂತನ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ. ಈ ಶರೀರದಿಂದ ಶರೀರ ಕೊಟ್ಟವನನ್ನು ನಾವು ತಿಳಿಯಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಜ್ಞಾನ ಅದು ನಮಗೆ ತಾರಕ. ಆ ದೃಷ್ಟಿಯಲ್ಲಿ ಕಪಿತರೂಪಿಯಾದ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಬಗೆಯನ್ನು ವಿವರಿಸುತ್ತಾನೆ, ಈ ಶರೀರವನ್ನು ಕೊಡುವ ಬಗೆಯನ್ನು ವಿವರಿಸುತ್ತಾನೆ. ಶರೀರ ಬರುವುದು ಅದು ತಾಯಿಯ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತದೆ, 10 ತಿಂಗಳು ಬೆಳೀತದೆ. ಒಂದೊಂದೇ ತಿಂಗಳಲ್ಲಿ ಭಗವಂತ ಅದು ಏನೇನು ಕೊಡಬೇಕೋ ಅದೆಲ್ಲವನ್ನೂ ಮಾಡ್ತಾನೆ. ಯಾರಿಗೂ ಗೊತ್ತಾಗುವುದಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ, ಅಪ್ಪನಿಗೂ ಗೊತ್ತಿಲ್ಲ. ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡ್ತಾರೆ ಅಷ್ಟೇ, ಯಾವುದ್ಯಾವುದು ಬಂತು ಬರಲಿಲ್ಲ ಅಂತ ಅಷ್ಟೇ ಹೊರತು ಅದು ಹೇಗೆ ಬಂತು ಅಂತ ಅವರಿಗೂ ಗೊತ್ತಿಲ್ಲ. ನಮ್ಮ ದೇವ್ರದ್ದು ಕೆಲಸ ನೋಡಿ, ಎಷ್ಟು ಕೆಲಸ ಮಾಡ್ತಾನೆ. ನಮಗೇನು ಬೇಕೋ ಆ ಚರ್ಮದ ಚೀಲದಲ್ಲಿ ಹಾಕಿ ಅದನ್ನು ಬೆಳೆಸ್ತಾನೆ ನೋಡಿ. ಒಂದು ಬಿಂದುವಿನಿಂದ ಸಿಂಧುವಿನ ತನಕ ಈ ಶರೀರವನ್ನು ನಿರ್ಮಾಣ ಮಾಡ್ತಾನೆ. ಆ 1, 2, 3, 4, 5, 6 ತಿಂಗಳಾಗ್ತದೆ. 6ನೇ ತಿಂಗಳಾದಾಗ ದೇವರು ಸ್ಮರಣೆಯನ್ನು ಕೊಡ್ತಾನೆ. ನಾವು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದೇವೆ ಅದೆಲ್ಲ ನಾವು ದೇವರನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಕಟ್ತೇವೆ. ದೇವರು ಹೇಳಿದ, ಹೀಗೆ ಮಾಡಿದರೆ ನಿನ್ನನ್ನೂ ಕಟ್ಟಿ ಹಾಕ್ತೇನೆ ಅಂತ. ಅಮ್ಮನ ಗರ್ಭದಲ್ಲಿ ಆ ಚೀಲದಲ್ಲಿ, ಗೋಣಿ ಚೀಲದಲ್ಲಿ ಹಾಕಿ ನಾವು ಕಟ್ತೇವೆ ನೋಡಿ. ಹಾಗೆ ಅಮ್ಮನ ಗರ್ಭದ ಚೀಲದಲ್ಲಿ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ಅದು ತಲೆ ಹೊಟ್ಟೆಗೆ ಬಂದಿರ್ತದೆ, ಕಾಲು ಮೇಲಕ್ಕೆ ಬಂದಿರ್ತದೆ, ಮುದುಡಿ ನಮ್ಮನ್ನು ಮಲಗಿಸಿ ಗೋಣಿ ಚೀಲದಲ್ಲಿ ಹಾಕಿ ಯಾವ ಸಂಪರ್ಕನೂ ಇಲ್ಲದಿದ್ದ ಹಾಗೆ ಒಳಗೆ ರಕ್ಷಣೆ ಮಾಡ್ತಾನೆ ನಮ್ಮ ದೇವರು. ಆ 6ನೇ ತಿಂಗಳು ಎಲ್ಲ ನೆನಪಾಗುತ್ತೆ.
ನಾನು ಏನು ಮಾಡಿದೆ, ಯಾಕೆ ಇಲ್ಲಿ ಬಂದೆ, ಎಲ್ಲ ನೆನಪಾಗುತ್ತೆ. ದೇವರು ಬಂದು ಕೇಳ್ತಾನೆ, ಅಪ್ಪ ನೋಡು, ನೀನು ತಪ್ಪು ಮಾಡಿದ್ದಕ್ಕೆ ತಂದು ಹಾಕಿದ್ದೇನೆ, ಗೋಣಿ ಚೀಲದಲ್ಲಿ ಕಟ್ಟಿಟ್ಟಿದ್ದೇನೆ, ನಿನ್ನನ್ನು ಬಿಡಿಸ್ತೇನೆ ನಾನು. ದೇವರೇ, ಒಂದು ಸಲ ಈ ಚೀಲದಿಂದ ಬಿಡಿಸು, ಮತ್ತು ನೀನು ಹೇಳಿದಾಗ ಕೇಳ್ತೇನೆ. ದೇವರು ಸತ್ಯ ಅಂತ ನಂಬಿದ. ಅಮ್ಮನ ಗರ್ಭದ ಚೀಲದಿಂದ ಹೊರಗೆ ಹಾಕಿದ. ದೇವರನ್ನೇ ಮರೆತು ಬಿಟ್ಟ. ಯಾರು ದೇವರು ಅಂತ ಕೇಳಲಿಕ್ಕೆ ಶುರು ಮಾಡಿದ. ದೇವರಿಗೆ ಆಶ್ಚರ್ಯ ಆಯಿತು, ಎಂಥ ಮನುಷ್ಯ ಇವ ಅಂತ. ಇಷ್ಟು ಎತ್ತರ ಬೆಳೆದಿದ್ದೇವೆ ನಾವು. ಆ ಗರ್ಭದಲ್ಲಿ ಏನು ನೆನಪಿಸಿದ್ದೇವೆ ಜನ್ಮಾಂತರದ್ದು, ಜನ್ಮಾಂತರನೂ ಇಲ್ಲ. ಅಮ್ಮನ ಗರ್ಭದಲ್ಲಿ ಗೋಣಿ ಚೀಲದಲ್ಲಿ ಕಟ್ಟಿ ಹಾಕಿದ್ದು ನೆನಪಿಲ್ಲ. ನಾನೇ ಸ್ವಯಂಭೂ ಅನ್ನುವ ರೀತಿಯಲ್ಲಿ ನಾವು ವರ್ತಿಸ್ತೇವೆ, ಬೆಳೀತೇವೆ. ಆ ಗರ್ಭದಿಂದ ಬಂದ ಆ ಶಿಶು ನೆನಪಿಸಿಕೊಡಬೇಕಿತ್ತು, ಈ ಶರೀರ ಕೊಟ್ಟವ ಭಗವಂತ ಅಂತ, ಬೆಳೆಸುವವ ಭಗವಂತ ಅಂತ, ಈ ಬುದ್ಧಿಯನ್ನು ಕೊಡುವ ಭಗವಂತ ಅಂತ. ಅಮ್ಮ, ಹೀಗೆ ನಾವು ಅನುಸಂಧಾನ ಮಾಡಬೇಕು. ಎಲ್ಲ ಬ್ರಹ್ಮಾದಿ ದೇವತೆಗಳು ಮೋಕ್ಷವನ್ನು ಪಡಿತಾರೆ. ಯಾಕೆ ಪಡಿತಾರೆ ಅಂತಂದರೆ, ಭೇದದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಕರ್ತೃತ್ವ ಸಗುಣಂ ಬ್ರಹ್ಮ ಹೇಳ್ತಾನೆ. ಕಪಿಲದೇವರು ಹೇಳ್ತಾರೆ, ಭೇದದೃಷ್ಟಿಯ ಹೇಗೆ ಮೋಕ್ಷವನ್ನು ಪಡೆದರು ಬ್ರಹ್ಮಾದಿ ದೇವತೆಗಳು. ಭೇದದೃಷ್ಟಿಯ ಭಗವಂತ ಎಲ್ರಿಗಿಂತಲೂ ಬೇರೆ. ಅನ್ಯೋಂತರ ಆತ್ಮ ಆನಂದಮಯ, ಅನ್ಯೋಂತರ ಆತ್ಮ ಮನೋಮಯ, ಎಲ್ರಿಗಿಂತಲೂ ಮಿಗಿಲಾದ್ದು ಬೇರೆ. ಅದು ಎಲ್ಲದಕ್ಕಿಂತಲೂ ಎತ್ತರ. ನೀವು ಏನೇನು ಹೇಳ್ತೀರಿ, ಲಕ್ಷ್ಮೀದೇವಿಯ ತನಕ ಎಲ್ಲದಕ್ಕಿಂತಲೂ ಅನ್ಯತ್ ಅವನಿಗೆ ಸರಿಹೊಂದುವವರು ಯಾರೂ ಇಲ್ಲ. ಭೇದದೃಷ್ಟಿಯ ದೇವರು ಅಂದರೆ ಜಡ ಅಲ್ಲ, ದೇವರು ಅಂದರೆ ಈ ಚೇತನ ಅಲ್ಲ, ದೇವರು ಅಂತಂದರೆ ಈ ಕಲ್ಲ ಅಲ್ಲ, ದೇವರು ಅಂದರೆ ದೇವತೆಗಳಲ್ಲ, ದೇವರು ಅಂದರೆ ಬ್ರಹ್ಮಲಕ್ಷ್ಮಿಯರಲ್ಲ, ಅವರನ್ನೆಲ್ಲ ಮೀರಿ ನಿಂತಿರ್ತಕ್ಕಂಥದ್ದು ಅಂತ ಭೇದದೃಷ್ಟಿಯ ಅಭಿಮಾನೇನ. ನಮ್ಮ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ, ಪೂರ್ಣ ಜ್ಞಾನೇನ ಅಭಿತಃ ಮಾನೇನ. ದೇವರ ಪೂರ್ಣವಾದ ಜ್ಞಾನ ಅದು ಬೇಕಾದ್ದು. ದೇವರ ಜ್ಞಾನ ಎಷ್ಟೆಷ್ಟು ಬರ್ತದೆ ಅಷ್ಟಷ್ಟು ಈ ಪ್ರಪಂಚದಲ್ಲಿ ವೈರಾಗ್ಯ ಬರ್ತದೆ ಅಂತ. ಪ್ರಪಂಚದಲ್ಲಿ ವ್ಯಾಮೋಹ ಯಾಕೆ ಅಂತಂದರೆ ನಂದು ನಾನು ಮಾಡಿದ್ದು ಅಂತ. ದೇವರ ಜ್ಞಾನ ಬಂದಾಗ ನಂದಲ್ಲ ಅಂತ ಅದರಲ್ಲಿ ವೈರಾಗ್ಯ ಬಂದಾಗ ಆ ಜ್ಞಾನ ಅದು ಪಕ್ವವಾಗಿ ಬಿಡ್ತದೆ. ಆ ಜ್ಞಾನ ಬಂದಾಗ ದೇವರಲ್ಲಿ ಪ್ರೀತಿ ಅಂದರೆ ಭಕ್ತಿ ಅದು ವೃದ್ಧಿಸ್ತದೆ. ಅದು ಭೇದದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನ ಅಪಿ ಕರ್ಮಣ. ಅದರಿಂದ ಕರ್ಮವನ್ನು ಮಾಡ್ತಾನೆ. ಏನು ಮಾಡಿದರೂ ದೇವರು ಪ್ರೀತನಾಗಲಿ, ನಮ್ಮ ಸ್ವಾಮಿ ಸಂತೋಷ ಪಡಲಿ, ಅವನ ಅನುಗ್ರಹ ನಮಗಾಗಲಿ ಅಂತ ನಿಸ್ಸಂಗೇನ ಅಪಿ ಕರ್ಮಣ. ಸಂಘ ಇಲ್ಲದೇ ಇದ್ದ, ಫಲಸಂಗ ಇಲ್ಲದೇ ಇದ್ದ, ಫಲಾಪೇಕ್ಷೆ ಇಲ್ಲದಿದ್ದ ಕರ್ಮದಿಂದಾಗಿ ಕರ್ತೃತ್ವ ಸಗುಣಂ ಬ್ರಹ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ದೇವರು ಸಗುಣ, ಎಲ್ಲ ಗುಣಗಳಿಂದ ತುಂಬಿದವ. ಹೇಗೆ ಗೊತ್ತಾಯ್ತು ನಿಮಗೆ? ಕರ್ತೃತ್ವ ಅದು. ಈ ಶರೀರ ಮಾಡಬೇಕಾದ್ರೆ ಈ ಶರೀರ ಈ ಅನಂತ ಶರೀರಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಎಂತಹ ಶಕ್ತಿಯ ಒಂದು ಬಂಗಾರದ ತಂಬಿಗೆ ಮಾಡಿದ್ರೆ ಅಬ್ಬಾ ಏನು ಅಂತ ನಾವು ಕೇಳ್ತೇವೆ. ಇಂಥ ಕೋಟಿ 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 ಇಂತಹ ವಸ್ತುಗಳನ್ನು ನಿರ್ಮಾಣ ಮಾಡ್ತಾನೆ ಅಂತಂದರೆ ಅವನ ಸಾಮರ್ಥ್ಯ ಎಷ್ಟು. ಕರ್ತೃತ್ವಾತ್ ಸಗುಣಂ ಬ್ರಹ್ಮ. ಅದನ್ನು ತಿಳ್ಕೊಂಡು ಅವನು ಯಥಾಪೂರ್ವಂ ಪ್ರಜಾಯತೆ. ಬ್ರಹ್ಮದೇವರು ಮೊದಲಿನವರು ಹೇಗೆ ಹಾಗೇ ಸಂಸಾರಾವಸ್ಥೆಯಲ್ಲಿ ಹೇಗೆ ತರತಮ ಭಾವಪನ್ನರಾಗಿದ್ದಾರೆ ಹಾಗೇ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಆ ತಾಯಿಗೆ ಎಲ್ಲ ಸಾಧನೆಯ ಪಥವನ್ನು ಅದನ್ನು ತಿಳಿಸಿ ಅಮ್ಮನಿಗೆ ಸರಿಯಾಯಿತಾ ಅಂತ ಮನನ ಮಾಡಿಸಿ. ನಮ್ಮಲ್ಲೆಲ್ಲ ಉಂಟು ನೋಡಿ, ನಿನ್ನೆದ್ದು ಹೇಳು, ಮುನ್ನೆದ್ದು ಹೇಳು, ಅವತ್ತು ಹೇಳಿದ್ದು ಹೇಳು, ಇದೆಲ್ಲ ಮನನಗಳು. ಅಮ್ಮನಿಗೆ ಮಾಡಿದ ಪಾಠವನ್ನು ಮತ್ತೆ ನೆನಪು ಮಾಡಿಸಿ, ಅಮ್ಮನಿಗೆ ಮೆಡಿಟೇಷನ್ ಧ್ಯಾನ ಮಾಡಿಸಿ. ಯಾಕೆಂದರೆ ಧೀಮಹಿ ಭಗವಂತನೇ ಮಾಡಿಸಬೇಕು. ಮಾಡಿಸಿ ಅಮ್ಮ ಧ್ಯಾನಾವಸ್ಥೆಗೆ ಬಂದಾಗ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಜ್ಞಾನವನ್ನೂ ಕೊಟ್ಟ. ಎಂಥ ಸೌಭಾಗ್ಯ ಅವಳಿಗೆ ಅಂತಂದರೆ, ಅವಳಿಗೆ ಥಿಯರಿ ಪ್ರಾಕ್ಟಿಕಲು ಒಟ್ಟಿಗೆ ಏಕಕಾಲದಲ್ಲಿ ಕ್ಲಾಸ್. ದೇವರು ಹೇಗಿದ್ದಾನೆ ಅಂತ ಥಿಯರಿ ಹೇಳಿದರೆ, ಹೇಗೆ ಅಂತ ಕೇಳಿದರೆ ಪ್ರಾಕ್ಟಿಕಲ್. ನಮ್ಮ ದೇವರೇ ಕಪಿಲರೂಪಿಯಾದ ಭಗವಂತನೇ ಪ್ರತ್ಯಕ್ಷವಾಗಿ ಕಾಣಿಸ್ತಾನೆ. ಅಂತಹ ದೇವರ ಜ್ಞಾನವನ್ನು, ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಭಗವಂತ ಮೋಕ್ಷವನ್ನು ಕರುಣಿಸ್ತಾನೆ. ಭಗವಂತ ದಯಮಾಡಿರ್ತಕ್ಕಂಥದ್ದು.
ದೇವಹೂತಿಯ ದೊಡ್ಡ ಸೌಭಾಗ್ಯ. ಧ್ಯಾನ ಮಾಡಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ದೇವರು ಹೇಳಿದ ರೀತಿಯಲ್ಲಿ ಆ ಶರೀರವನ್ನು ತೊರೆದು ಭಗವಂತನ ಲೋಕವನ್ನು ಸೇರುವ ಕಥೆಯನ್ನು ಶ್ರೀಮದ್ಭಾಗವತ ಉಲ್ಲೇಖ ಮಾಡುತ್ತೆ. ನಮಗೆ ಮಕ್ಕಳು ಬೇಕು, ದೇವರಂಥ ಮಕ್ಕಳು ಬೇಕು. ದೇವಹೂತಿಗೆ ದೇವರೇ ಮಗನಾಗಿ ಹುಟ್ಟಿದ, ಅಂತೂ ದೆವ್ವಗಳು ನಮಗೆ ಮಕ್ಕಳಾಗುವುದು ಬೇಡ. ದೇವರ ಜ್ಞಾನ ಕೊಡುವಂತಹ ಮಕ್ಕಳು ನಮ್ಮಲ್ಲಿ ಸಮೃದ್ಧರಾಗಬೇಕು. ದೇವಹೂತಿ ಕರ್ದಮರ ದಾಂಪತ್ಯದಲ್ಲಿ ಬಂದ ಕಪಿಲರೂಪಿಯಾದ ಭಗವಂತ ಜ್ಞಾನದ ದೇವರು, ಜ್ಞಾನಕ್ಕೋಸ್ಕರ ಅವತಾರ ಮಾಡಿದ ದೇವರು. ಹಾಗೆ ದಿನಾ ಕಪಿಲರೂಪಿಯಾದ ಭಗವಂತನನ್ನು ನಾವು ಸ್ಮರಣೆ ಮಾಡಿದರೆ ನಮಗೆ ಜ್ಞಾನವನ್ನು ಭಗವಂತ ನಮಗೆ ನೀಡ್ತಾನೆ ಅಂತ 3ನೇ ಸ್ಕಂದದಲ್ಲಿ ಅದನ್ನು ವಿವರಣೆ ಮಾಡಿದ್ದಾರೆ. ಆಕೂತಿ ಹಾಗೆಯೇ ಪ್ರಸೂತಿ, ಇನ್ನಿಬ್ಬರು ಹೆಣ್ಮಕ್ಕಳು. ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಮದುವೆ ಮಾಡ್ತಾನೆ. ಅದರಲ್ಲಿ ಯಜ್ಞನಾಮಕನಾಗಿ ಭಗವಂತ ಅವತರಿಸ್ತಾನೆ. ಇನ್ನೊಬ್ಬಳು ಮಗಳು ಪ್ರಸೂತಿ, ಅದನ್ನು ದಕ್ಷನಿಗೆ ಮದುವೆ ಮಾಡ್ತಾನೆ. ದಕ್ಷ ಪ್ರಸೂತಿಯ ದಾಂಪತ್ಯದಲ್ಲಿ 16 ಜನ ಹೆಣ್ಮಕ್ಕಳು ಹುಡ್ತಾರೆ. 16 ಮಕ್ಕಳನ್ನು ಯಾರಿಗೆ ಕೊಡೋದು ಚಿಂತೆನೇ ಇಲ್ಲ. ಅವನು ಅಧರ್ಮಕ್ಕೆ ಮದುವೆ ಮಾಡಿಕೊಡಲಿಲ್ಲ ಅಂತೆ. 13 ಜನ ಹೆಣ್ಮಕ್ಕಳನ್ನು ಧರ್ಮದೇವತೆಗೆ ಮದುವೆ ಮಾಡಿಕೊಟ್ಟ ಅಂತೆ. ನಾವೆಲ್ಲ ಧರ್ಮದ ರೀತಿಯಲ್ಲಿ ಮದುವೆ ಮಾಡಬೇಕು ಅಂತಂದರೆ ಧರ್ಮ ನಿನಗೇನೆ ಮದುವೆ ಅಂತ ಕೊಡ್ತಾನೆ. ಇಬ್ಬರನ್ನು ಅಗ್ನಿ ಮತ್ತು ಪಿತೃದೇವತೆಗಳಿಗೆ ಮದುವೆ ಮಾಡಿಕೊಡ್ತಾನೆ. ಒಬ್ಬಳನ್ನು ರುದ್ರದೇವರಿಗೆ ಮದುವೆ ಮಾಡಿ ಕೊಡ್ತಾನೆ. ಪಿತೃದೇವತೆಗಳಿಗೆ, ಅಗ್ನಿಗೆ ಎಲ್ಲ ಎಂತಹ ಸತ್ಪಾತ್ರದಲ್ಲಿ ದಾನ ಮಾಡ್ತಾನೆ. ದಕ್ಷ ತನ್ನ ಮಗಳು ಸತೀದೇವಿ, ಆ ಸತೀದೇವಿಯನ್ನು ರುದ್ರದೇವರಿಗೆ, ಮಹಾರುದ್ರದೇವರಿಗೆ ಕಲ್ಯಾಣ ಮಾಡಿಕೊಡುವ ದೊಡ್ಡ ಯೋಗ. ಎಲ್ಲರ ಸಂತಾನವನ್ನು ಹೇಳ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಕ್ಕಳು ಅಂತ ಹೇಳ್ತಾರೆ. ಆವಾಗ ಸತಿಗೆ ಎಷ್ಟು ಮಕ್ಕಳು ಅಂತ ಕೇಳಿದರು. ಆವಾಗ ಮಕ್ಕಳೇ ಇಲ್ಲ. ಯಾಕಿಲ್ಲ ಅಂತಂದಾಗ ದಕ್ಷಾಧ್ವರದ ಕಥೆಯನ್ನು ವಿವರಣೆಯನ್ನು ಮಾಡ್ತಾರೆ. ದಕ್ಷ ಅಂದರೆ ಶಬ್ದವೇ ಹೇಳುತ್ತೆ, ಅವನು ಎಲ್ಲದಕ್ಕೂ ದಕ್ಷನಾದವ ಅಂತ. ಅವನು ತತ್ವಾಭಿಮಾನಿ ದೇವತೆ. ಅವನು ಇದ್ರೇ ನಮ್ಮಲ್ಲಿ ಕಾರ್ಯಗಳು ನಡೆಯುವಂಥದ್ದು. ಅಂತಹ ದಕ್ಷ, ನಮ್ಮ ಕರ್ಮಗಳು ದಕ್ಷವಾಗಬೇಕಾದ್ರೆ ಅವನ ಅನುಗ್ರಹ ನಮಗೆ ಬೇಕು. ಆದರೆ ಆ ದಕ್ಷನೂ ಅದಕ್ಷನಾದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಅದಕ್ಷನಾದ ಆಮೇಲೆ ಮತ್ತೆ ದಕ್ಷನಾದ ಕಥೆಯನ್ನು ಮತ್ತೆ ವಿವರಿಸ್ತದೆ. ಅಂದರೆ ಫೇಲಾಗುವ ಕಥೆ ಅಲ್ಲ, ಪಾಸಾಗುವ ಕಥೆಯನ್ನು ಹೇಳುವಂಥದ್ದು ಶ್ರೀಮದ್ ಭಾಗವತ. ದಕ್ಷ ಫೇಲಾದ ಅಂತ ನಾವು ನಗುವ ಪ್ರಸಂಗ ಇಲ್ಲ. ಆದರೆ ಫೇಲಾದರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದ ಅಂತ, ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಟ್ಟ ಅಂತ ಭಾಗವತ ಅದನ್ನು ಉಲ್ಲೇಖ ಮಾಡುತ್ತೆ. ಅಂದರೆ ಅನುತ್ತೀರ್ಣನಾಗುವುದು ಇರ್ತದೆ. ಸಾಮಾನ್ಯವಾಗಿ ನಾವು ಜೀವನ ಉದ್ದಕ್ಕೇ ನಾವು ಅನುತ್ತೀರ್ಣರಾಗೋದು. ದಕ್ಷ ಎಲ್ಲಿಯೋ ಒಂದು ಕ್ಷಣ ಅವನು ಅದಕ್ಷನಾದದ್ದಷ್ಟೇ. ಮತ್ತು ಜೀವನದಲ್ಲೆಲ್ಲ ದಕ್ಷ. ಅವನನ್ನು ಸ್ಮರಣೆ ಮಾಡಿದರೆ ನಮ್ಮ ಜೀವನವೂ ದಕ್ಷ. ಅದಕ್ಷ ಅಂತ ನಾವು ಚಿಂತನೆ ಮಾಡಿದರೆ ನಾವು ಅದಕ್ಷರಾಗಿ ಬಿಡ್ತೇವೆ ಅಂತ. ದಕ್ಷ ಅದು ಪ್ರದೇಶ್ವರರ ಯಾಗದಲ್ಲಿ ಭಾಗವಹಿಸ್ತಾನೆ. ಎಲ್ಲ ದೇವತೆಗಳು ಬಂದಿದ್ದರು. ಕೊನೆಗೆ ದಕ್ಷ ಪ್ರಜಾಪತಿ ಬರ್ತಾನೆ. ದಕ್ಷ ಪ್ರಜಾಪತಿಗಳು ಬರುವಾಗ ಎಲ್ಲ ಎದ್ದು ನಿಂತು ಗೌರವಿಸ್ತಾರೆ. ಒಂದು ಬೆಳಕು ಬಂತು ಅಂತಂದರೆ ನೋಡಲಿಕ್ಕಾಗದೆ ಕಣ್ಣು ಕೋರೈಸುವ ಬೆಳಕನ್ನು ನೋಡಿ ಏನಪ್ಪ ಇದು ಅಂತ ಎದ್ದು ನಿಲ್ಲುವ ಹಾಗೆ ಆ ಇಡೀ ದೇವಸ್ತೋಮನೆ, ಋಷಿ ಮುನಿಗಳ ಸ್ತೋಮನೆ ಎದ್ದು ನಿಂತು ದಕ್ಷರಿಗೆ ಸ್ವಾಗತವನ್ನು ಮಾಡಿತು. ದಕ್ಷ ಎದ್ದು ನಿಂತವರನ್ನು ನೋಡಲಿಲ್ಲ. ಯಾರು ಗೌರವ ಕೊಡಲಿಲ್ಲ ಅವರ ಕಡೆಗೆ ದಕ್ಷ ಕಣ್ಣು ಹಾಯಿಸಿದ. ಸಾಮಾನ್ಯವಾಗಿರ್ತಕ್ಕಂತಹ ದೌರ್ಬಲ್ಯ ಇದು. ನಮಗೆ ಯಾರು ಮಾತಾಡಿಸಿದರೂ ಅದು ಮುಖ್ಯ ಅಲ್ಲ, ಯಾರು ಗೌರವ ಕೊಟ್ಟರೂ ಅದು ಮುಖ್ಯ ಅಲ್ಲ. ಯಾರು ಗೌರವ ಕೊಡಲಿಲ್ಲ ಅವರನ್ನು ನಾವು ಗಮನಿಸ್ತೇವೆ. ಲೋಕದ ಒಂದು ದೌರ್ಬಲ್ಯ ಇದು. ನಮ್ಮ ದೌರ್ಬಲ್ಯವನ್ನು ಭಾಗವತ ಉಲ್ಲೇಖ ಮಾಡಿತು. ದಕ್ಷ ಬ್ರಹ್ಮದೇವರನ್ನು ನೋಡಿದ, ಕೂತಿದ್ದರು, ನಮಸ್ಕಾರ ಮಾಡಿದ ಅಂತ. ರುದ್ರದೇವರು ಎದ್ದು ನಿಂತಿಲ್ಲ. ಅವನಿಗೆ ಸಿಟ್ಟು ಬಂತು. ರುದ್ರ ನನ್ನ ಅಳಿಯ, ನನ್ನ ಶಿಷ್ಯ, ಆದ್ದರಿಂದ ಹಾಗಾಗಿ ನನಗೆ ಗೌರವ ಕೊಡಬೇಕಾಗಿತ್ತು. ಎದ್ದು ನಿಂತು
ಶಿಷ್ಟಾಚಾರವನ್ನು ಮುರಿದ. ಸಿಟ್ಟು ಬಂತು. ಎಲ್ಲರನ್ನೂ ಸಂಬೋಧನೆ ಮಾಡಿ ಹೇಳ್ತಾರೆ, ಇವ ಯೋಗ್ಯ ಅಲ್ಲ, ಇವ ಅಯೋಗ್ಯ, ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟೆ, ಕೋತಿ ಕಣ್ಣಿನವ ಅಂತ ಹೇಳ್ತಾರೆ. ನನ್ನ ಮಗಳು ಅವಳು ಹರಿಣಾಕ್ಷಿ, ಜಿಂಕೆಯಂಥ ಕಣ್ಣು, ಇವ ಮರ್ಕಟ ಲೋಚನ, ಕೋತಿಯ ಕಣ್ಣು ಅಂತ. ಬೈಯುವಾಗ, ದ್ವೇಷ ಬಂದಾಗ ಕೆಟ್ಟದ್ದು ಮಾತ್ರ ಕಾಣ್ತದೆ. ಇದು ದೌರ್ಬಲ್ಯ. ಇದು ದಕ್ಷನ ದೌರ್ಬಲ್ಯ. ರುದ್ರದೇವರ ಗುಣಗಳು ಎಷ್ಟಿವೆ, ಲಕ್ಷಣಗಳೆಷ್ಟಿವೆ ಅದು ಗೊತ್ತೇ ಆಗಲಿಲ್ಲ ಅವನಿಗೆ ಇಲ್ಲದಿದ್ದದ್ದು ಕಾಣಿಸ್ತು. ಕೋತಿ ಕಣ್ಣಿನ ಹಾಗೆ ಕಾಣಿಸ್ತು. ಯಾಕೆಂದರೆ ಅವನ ಬುದ್ಧಿ ಕೋತಿ ಹಾಗೇ ಇತ್ತು. ಹಾಗಾಗಿ ಅವನಿಗೆ ಎಲ್ಲವೂ ಕೋತಿ ಹಾಗೇ ಕಾಣಿಸ್ತು. ಅವನು ಹೇಳಿದ ಏಷಃ ಮರ್ಕಟಲೋಚನ, ಕೋತಿಯ ಕಣ್ಣಿನವ, ಇವನು ಯಾಕೆ ನನ್ನ ಮಗಳನ್ನು ದಾನ ಮಾಡಿದೆ? ಇದು ಇವತ್ತಲ್ಲ, ಮದುವೆ ಆದಾಗ ಆಲೋಚನೆ ಮಾಡಬೇಕು. ಮದುವೆಗೆಲ್ಲ ಪ್ರೊಸೆಸ್ ಇರ್ತದೆ. ಮದುವೆ ಮಾಡಬೇಕಾದ್ರೆ ಆಲೋಚನೆ ಮಾಡಿ, ವಿಮರ್ಶೆ ಮಾಡಿ, ಅದಕ್ಕೆಲ್ಲ ಕಾಲ ತಕ್ಕೊಂಡು ಆಮೇಲೆ ಕೊಡಬೇಕು ಅಂತಿದೆ. ಅದರಲ್ಲಿ ಏನು ಆಲೋಚನೆ ಮಾಡಿದ್ದೀವನು? ಬಾ ಅಂದು ಮಗಳು ಮನೆಯಲ್ಲಿ ಜಾಸ್ತಿ ಆಗಿದ್ಲು ಅಂತ ಮದುವೆ ಮಾಡಿ ಕೊಟ್ಟದ್ದ. ಇವತ್ತು ಚಿಂತೆ ಮಾಡಿ ಏನು ಉಪಯೋಗ? ಎಲ್ಲ ದೋಷಗಳನ್ನು ಅನ್ವೇಷಣೆ ಮಾಡ್ತಾನೆ. ಕೊನೆಗೆ ಆ ಸಭೆಯಿಂದ ಎದ್ದು ಹೋಗ್ತಾನೆ. ಶಾಪಗಳು, ಪ್ರತಿಶಾಪಗಳು ಆ ಸಭೆಯಲ್ಲಿ ಆಗ್ತದೆ. ರುದ್ರದೇವರು ಮೌನವಾಗಿರ್ತಾರೆ ಅಂತ. ತುಂಬಿದ ಕೊಡ ತೊಳಕುವುದಿಲ್ಲ. ಮೌನಿಗಳು ಮೌನದಿಂದಾಗಿ ಎಲ್ಲವನ್ನೂ ಸಾಧಿಸ್ತಾರೆ. ದಕ್ಷ ತನ್ನ ಅದಕ್ಷತೆಯನ್ನು ತೋರಿಸಿದ. ಮೌನಿಯಾದ ರುದ್ರದೇವರು ತನ್ನ ಗುಣಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟರು. ಕೊನೆಗೆ ಅವಭೃತ ಆಯಿತು. ಆದರೆ ಬೆಂಕಿ ನಂದಲೇ ಇಲ್ಲ ಹೋಮದ್ದು. ದಕ್ಷ ಅದನ್ನು ಮತ್ತೆ ಬೆಳೆಸಿದ. ಮಧ್ಯದಲ್ಲಿ ಬ್ರಹ್ಮದೇವರು ದಕ್ಷನನ್ನು ಪ್ರಜಾಪತಿಗಳ ಅಧ್ಯಕ್ಷ ಪದವಿಯಲ್ಲಿ ಕೂಡಿಸಿದ. ಹೇಗಿರಬೇಕು ನೋಡಿ. ಮೊದಲೇ ಅಹಂಕಾರ ದಕ್ಷನಿಗೆ. ಈಗೊಂದು ಪೋಸ್ಟ್ ಸಿಕ್ಕಿತು, ಪ್ರಮೋಷನೂ ಆಯಿತು. ಓ, ಇನ್ನು ಅಹಂಕಾರ ನೋಡಿ, ನಾನು ಮಾಡಿದ ಕೆಲಸಕ್ಕೆ ಇದು ದೇವರು ಕೊಟ್ಟ ಪ್ರಶಸ್ತಿ ಅಂತ ತಿಟ್ಟುಕೊಂಡ. ಪ್ರಶಸ್ತಿ ಅಲ್ಲ, ಇದು ಪ್ರಶಸ್ತಿ ಅಂತ ಭ್ರಮಿಸಿಕೊಂಡ. ಇನ್ನೊಂದು ಯಾಗ ಮಾಡಿದ. ರುದ್ರದೇವರಿಗೆ ಅವಮಾನ ಮಾಡಲಿಕ್ಕೋಸ್ಕರನೇ. ಯಾಕೆ ಅಂತಂದರೆ ದಕ್ಷನೇ ಹೇಳಿದ್ದ, ಇನ್ನು ಮುಂದೆ ಈ ರುದ್ರನಿಗೆ ಯಾಗದಲ್ಲಿ ಆಹುತಿ ಇಲ್ಲ. ಇದನ್ನು ಪ್ರಾಕ್ಟಿಕಲ್ ಮಾಡಬೇಕಲ್ಲ, ಇದನ್ನು ಜಾರಿಗೆ ತರಬೇಕು. ಅದಕ್ಕೋಸ್ಕರ ಒಂದು ಯಾಗವನ್ನೇ ವ್ಯವಸ್ಥೆ ಮಾಡಿದ. ಎಲ್ಲರನ್ನೂ ಕರೆದ. ಕೈಲಾಸಕ್ಕೆ ಒಂದು ಪೋಸ್ಟ್ ಇಲ್ಲ. ಎಲ್ಲ ಬರ್ತಾ ಇದ್ದಾರೆ. ಸತೀದೇವಿಯ ಮನಸ್ಸೇ ಆಗಿರಬೇಕು. ತನ್ನ ಅಪ್ಪನ ಮನೆಗೆಲ್ಲ ಹೋಗುವುದನ್ನು ನೋಡ್ತಾರೆ ಸತೀದೇವಿಯರು. ಅವರಿಗೆ ಮನಸ್ಸು ಕರಗಿತು. ಸತೀದೇವಿ ರುದ್ರದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ, ನಾವು ದಕ್ಷರ ಮನೆಗೆ ಹೋಗೋಣ ಅಂತ. ರುದ್ರದೇವರಿಗೆ ಗೊತ್ತಿದ್ದರೂ ಕೇಳ್ತಾರೆ, ಯಾಕೆ ಹೋಗಬೇಕು ಅಂತ. ಆಗ ಸತೀದೇವಿ ಹೇಳ್ತಾರೆ, ಯಾಗ ನಮ್ಮ ಅಪ್ಪನ ಮನೆಯಲ್ಲಿ, ನಿಮ್ಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ ನಿಮಗೆ, ಮತ್ತೇನು, ಹೋಗುವ, ಯಾಗಕ್ಕೆ ಹೋಗಬೇಕು. ರುದ್ರದೇವರು ಹೇಳಿದರು, ನಿನಗೆ ಅಪ್ಪನಿಂದ ಫೋನ್ ಬಂತ, ಪೋಸ್ಟ್ ಬಂತ? ಏನು ಬರಲಿಲ್ಲ, ಮತ್ತು ಹೇಗೆ ಹೋಗುವುದು ಅಂತ. ಎಲ್ಲ ಕಲಿತಿದ್ದಾಳೆ ಸತೀದೇವಿ. ಅನಾಹುತಃ ಅಧ್ವರಂಗಚ್ಚೇತ್. ಕೆಲವು ಕಡೆ ಹೋಗಬೇಕಾದ್ರೆ ಆಹ್ವಾನ ಬೇಕಾಗಿಲ್ಲ. ಗುರುಗಳ ಮನೆಗೆ, ತವರು ಮನೆಗೆ, ಯಾಗಕ್ಕೆ ಹೋಗಬೇಕಾದ್ರೆ ಆಹ್ವಾನ ಬೇಕಾಗಿಲ್ಲ. ಯಾಗ ಅಂತಂದರೆ ನಾವು ಹೋಗ್ಬೋದು. ರುದ್ರದೇವರು ಹೇಳಿದರು, ಯಾಗ ಅಂದರೆ ಹೋಗ್ಬೋದು ಸರಿ. ಆ ಯಾಗ ಒಳ್ಳೆಯ ಸಂಕಲ್ಪದಿಂದ ನಾವು ಮಾಡಿದರೆ ಆ ಯಾಗಕ್ಕೆ ಹೋಗಬೇಕು. ಅದು ಕೈಲಾಸಕ್ಕೆ ಅವಮಾನ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ಆ ಯಾಗ ಮಾಡಿದರೆ ನಾವು ಹೋಗಬೇಕಾ ರೀ? ಹಾಗೇನು, ಯಾಕೆ ಹಾಗೆ ಹೇಳ್ತೀರಿ? ಕೈಲಾಸವನ್ನು ಪುರಸ್ಕಾರ ಮಾಡಬೇಕು ಅಂತಲೇ ಇರ್ತದೆ. ನಿಮ್ಮನ್ನು ಯಾರು ಅವಮಾನ ಮಾಡ್ತಾರೆ? ಅಮ್ಮ, ಅವಮಾನ ಮಾಡೋ ಉದ್ದೇಶ ಇಲ್ಲದಿದ್ದರೆ ನಿನಗೆ ಯಾಕೆ ಆಹ್ವಾನ ಬರಲಿಲ್ಲ? ನನಗೆ ಯಾಕೆ ಕರೆಯೋಲೆ ಬರಲಿಲ್ಲ? ನಮ್ಮನ್ನು ಯಾಕೆ ಉಪೇಕ್ಷೆ ಮಾಡಿದ? ಒಂದು ಸಲ ಆಲೋಚನೆ ಮಾಡು. ನಮಗೆ ತುಂಬ ಪ್ರೀತಿ ಇದ್ದಾಗ ದೋಷಗಳು ಕಾಣುವುದೇ ಇಲ್ಲ. ನಾವು ಅದನ್ನು ಬಿಟ್ಟು ನಾವು ನ್ಯೂಟ್ರಲ್ ಆದರೆ ನಮಗೆಲ್ಲ ಗೊತ್ತಾಗುತ್ತೆ. ರುದ್ರದೇವರು ಹೇಳಿದರು ಸತೀದೇವಿಗೆ, ಅಮ್ಮ ನೀನೊಂದು ಸಲ ಆಲೋಚನೆ ಮಾಡು. ಆಹ್ವಾನ ಇಲ್ಲದಿದ್ದ ಮನೆ, ಉದ್ದೇಶಪೂರ್ವಕವಾಗಿಯೇ ನಿಮಗೆ ಆಹ್ವಾನ ಇಲ್ಲ, ನಾವು ಖಂಡಿತ ನಾವು ಹೋಗಬಾರದು ಅಂತ. ಹಾಗೆ ಹೇಳ್ತಾಳೆ, ಆಹ್ವಾನ ಕೊಡ್ತಿದ್ದ ಹಾಗಲ್ಲ, ನಾವು ಬಂದೇ ಬರ್ತೇವೆ ಅಂತ ತಿಳ್ಕೊಂಡಿದ್ದಾರೆ, ಹಾಗೆ ಮಾಡಲಿಲ್ಲ ಆಹ್ವಾನ, ನಾವು
ಹೋಗುವ ಅಂತ ಹೇಳಿದರೆ ರುದ್ರದೇವರು ಮೌನವನ್ನು ತಡೀತಾರೆ. ಸತೀದೇವಿ ಮತ್ತೆ 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 ಭಿನ್ನಾಹವನ್ನು ಮಾಡ್ತಾಳೆ. ರುದ್ರದೇವರು ಮಾತಾಡೋದಿಲ್ಲ, ಮೌನಕ್ಕೆ ಜಾರ್ತಾರೆ. ಮತ್ತೆ ಕೇಳ್ತಾಳೆ. ಕೊನೆಗೆ ಏನು ಮಾಡೋದು ತೀರ್ಮಾನ ಆಗಲಿಲ್ಲ ಅವಳಿಗೆ. ಒಂದು ಕಡೆಯಿಂದ ಗಂಡನ ಆಕರ್ಷಣೆ, ಇನ್ನೊಂದು ಕಡೆಯಿಂದ ತವರು ಮನೆಯ ಸೆಳೆತ. ಆ ಎರಡರ ಜಂಜಾಟದಲ್ಲಿ ಒದ್ದಾಡ್ತಾಳೆ. ಯಾಗಾಗುತ್ತೆ, ನನ್ನ ಎಲ್ಲ 15 ಮಂದಿ ಸಹೋದರಿಯರೂ ಭಾಗವಹಿಸ್ತಾರೆ, ಎಲ್ಲ ಸಂಬಂಧಿಗಳು ಬಂದಿರ್ತಾರೆ, ದೊಡ್ಡ ಹಬ್ಬ, ಯಾಗ, ನಾವು ಹೋಗಬೇಕು ಅಂತ ಒಂದು ಕಡೆಯಿಂದ ಸೆಳೆತ. ಬಾಗಿಲಿನ ತನಕ ಹೋಗ್ತಾಳೆ ಅಂತ, ಹೋಗುವ ಅಂತ. ಯಜಮಾನರನ್ನು ಬಿಟ್ಟು ಹೋಗುವುದೇ ಹಾಗೆ, ಅಷ್ಟೇ ವಾಪಸ್ ಬರ್ತಾಳೆ. ಯಜಮಾನರಿಲ್ಲದೆ ಹೋದರೆ ಗೌರವ ಇಲ್ಲ, ಹೋಗಬಾರ್ದು. ಯಜಮಾನರು ನೋಡಿದರೆ ಮೌನ, ರೀ ಅಂತ ಹೇಳಿದ್ರೆ ಮಾತಾಡೋದಿಲ್ಲ ಅವರು. ಮತ್ತೇನು ಮಾಡೋದು? ಹಾಗಿದ್ರೆ ಹೋಗೋಣ ಅಂತ ಅಮ್ಮನ ಮನೆಗೆ ಹೋಗೋದು, ಯಾಗ ನೋಡೋದು, ಮತ್ತೇನು ಬೇಡ, ವಾಪಸ್ ಬರೋಣ ಅಂತ ಬಾಗಿಲಿನ ತನಕ ಹೋಗಬೇಕು. ಒಂದು ಮಾತು ಕೇಳೋಣ ಯಜಮಾನರ ಹತ್ರ, ಬಂದರೆ ಒಟ್ಟಿಗೆ ಹೋದರೆ ಎಷ್ಟು ಚೆನ್ನಾಗಿರ್ತದೆ. ಭಾಗವತ ಹೇಳುತ್ತೆ, ಯಾತಾಯಾತ ಅಲ್ಲಿ ಹೋಗೋದು ಇಲ್ಲಿ ಬರೋದು, ಬಾಗಿಲಿನ ತನಕ ಹೋಗೋದು ಬರೋದು. ಅಂದರೆ ಆ ಹೋಗಬೇಕು ಅನ್ನುವ ತವಕ, ಗಂಡನ ಮೇಲಿರ್ತಕ್ಕಂಥ ಭಕ್ತಿಯ ಪರಾಕಾಷ್ಠೆ, ಆ ಎರಡರ ಜಂಜಾವಾತದಲ್ಲಿ ಸಿಲುಕಿದ್ಲು, ನಡುಗಿದ್ಲು ಸತೀದೇವಿ. ಅಂದರೆ ದೊಡ್ಡವರನ್ನು ತಿರಸ್ಕಾರ ಮಾಡಬೇಕು ಅನ್ನುವ ಭಾವ ಇಲ್ಲ, ದೊಡ್ಡವರನ್ನು ಉಲ್ಲಂಘನೆ ಮಾಡಿ ಹೋಗಬೇಕು ಅಂತಿಲ್ಲ. ಆದರೆ ಆ ಯಾಗದ ಮೇಲೆ ಸೆಳೆತ, ತವರು ಮನೆಯ ಮೇಲೆ ಆಕರ್ಷಣೆ ಅವಳನ್ನು ಬಲಾತ್ಕಾರವಾಗಿ ಮಾಡಿತ್ತು. ಕೇಳ್ತಾಳೆ ಕೊನೆಗೊಂದು ರುದ್ರದೇವರ ಹತ್ರ, ರೀ ನಾವು ಹೋಗಿ ಬರೋಣ. ಮಾತಾಡಲಿಲ್ಲ. ನಾನು ಹೋಗಿ ಬರ್ತೇನೆ, ಅದಕ್ಕೂ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ? ಒಂದು ಹೇಳ್ಬೋದಿತ್ತಲ್ಲ, ಬೇಡ ನಾನು ಹೋಗೋದಿಲ್ಲ, ನೀನು ಹೋಗಬಾರದು ಹೇಳ್ಬೋದಿತ್ತಲ್ಲ, ಹೇಳಲಿಲ್ಲ ಅಂತೇವೆ. ಯಾಕೆ ಹೇಳಿಲ್ಲ ಅಂತಂದರೆ, ಹೋಗಲಿಲ್ಲ ಅಂತಂದರೆ ಆ ಯಾಗವನ್ನು ನೆನಪು ಮಾಡಿಕೊಂಡು ಇಲ್ಲೇ ಸಾಯ್ತಾಳೆ, ಪ್ರಾಣ ಬಿಡ್ತಾಳೆ. ಹೋದರೆ ಅಲ್ಲಿ ಪ್ರಾಣ ಬಿಡ್ತಾಳೆ. ಅಂತೂ ಎರಡೂ ಅಷ್ಟೇ ಹೋಪ್ಲೆಸ್ ಕೇಸ್ ಇದು. ಆದರೆ ಪ್ರಾಣ ಬಿಡುವ ಕೇಸಲ್ಲಿ ರುದ್ರದೇವರು ಆಲೋಚನೆ ಮಾಡಿದರು, ಗಂಡನ ಮನೆಯಲ್ಲಿ ಪ್ರಾಣ ಬಿಡುವುದು ಒಳ್ಳೆಯದಾ, ಅವಳ ಅಮ್ಮನ ಮನೆಯಲ್ಲೇ ಪ್ರಾಣ ಬಿಡುವುದು ಒಳ್ಳೆಯದಾ, ಎಲ್ಲಿ ಪ್ರಾಣ ಪಡೆದಿದ್ದಾಳೆ ಅಲ್ಲೇ ಬಿಡುವುದು ಒಳ್ಳೆಯದಾ ಅಂತ ಆಲೋಚನೆ ಮಾಡಿ ಅವಳಿಗೆ ಅದನ್ನು ಬಿಟ್ಟುಬಿಟ್ರು. ತಟಸ್ಥ ಧೋರಣೆಯನ್ನು ತೋರಿದ್ರು ಅಂತ. ಸತೀದೇವಿ ತವಕದಿಂದ ಬಾಗಿಲು ದಾಟಿ ಹೊರಟ್ಲು ಅಂತ ಭಾಗವತ ಹೇಳಿತು. ರುದ್ರದೇವರದ್ದು ದೃಷ್ಟಿ ನೋಡಿ, ಇಷ್ಟು ಮಾಡಿದರೂ ಸತಿಯ ಮೇಲೆ ತಿರಸ್ಕಾರ ಇಲ್ಲ. ತನ್ನ ಎಲ್ಲ ಪರಿವಾರಕ್ಕೆ ಆಜ್ಞೆ ಮಾಡಿದರು, ಸತೀದೇವಿ ನಡ್ಕೊಂಡು ಹೋಗಬಾರ್ದು, ಗೌರವದಿಂದ ಹೋಗಬೇಕು, ವಾಹನ ವ್ಯವಸ್ಥೆ ಮಾಡಿ ಸುರಕ್ಷಿತವಾಗಿ ಹೋಗಬೇಕು, ಎಸ್ಕಾರ್ಟ್ ಸಹಿತ ಹೋಗಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲ ವ್ಯವಸ್ಥೆ ನೋಡಿ, ಗಂಡನಿಗೆ ರುದ್ರದೇವರಿಗೆ ಸತೀದೇವಿಯ ಮೇಲಿರುವ ಪ್ರೀತಿ ಅದೆಷ್ಟು ಅಂತ. ಅಂದರೆ ಇದು ಅನ್ಯೋನ್ಯ ದಾಂಪತ್ಯಕ್ಕೆ ಉದಾಹರಣೆ. ಸತೀದೇವಿ ಅಲ್ಲಿಗೆ ಬರ್ತಾರೆ, ಯಾಗ ನೋಡ್ತಾರೆ, ಅಪ್ಪನನ್ನೇ ನೋಡ್ತಾರೆ. ದೃಷ್ಟಿ ಅಪ್ಪನ ಬಗ್ಗೆ, ಅಪ್ಪನ ಪ್ರತಿಕ್ರಿಯೆ ಏನಿದೆ ಮಗಳ ಮೇಲೆ ಅಂತ. ಅಪ್ಪ ನೋಡ್ತಾನೆ, ಮುಖ ಆಚೆ ಮಾಡ್ತಾನೆ. ಅದರ ಅರ್ಥ ಏನು ಅಂತಂದರೆ ತಿರಸ್ಕಾರ. ಎಲ್ಲರೂ ಅಷ್ಟೇ, ವೈದಿಕರು ಒಬ್ಬರೂ ನೋಡೋದಿಲ್ಲ, ಎಲ್ಲ ಪರಿಚಿತರು ಸತೀದೇವಿಯಿಂದ ತಮ್ಮ ದೃಷ್ಟಿಯನ್ನು ಆಚೆಗಡೆ ಸರಿಸ್ತಾರೆ. ಒಬ್ಬರೂ ಮಾತಾಡೋದಿಲ್ಲ. ಸ್ವಾಗತ ದೂರತೋಪಾಸ್ತ. ಅಮ್ಮ ಮಾತಾಡಿಸ್ತಾಳೆ, 15 ಮಂದಿ ಸಿಸ್ಟರ್ಸ್ ಮಾತಾಡ್ತಾರೆ, ಮತ್ತು ಯಾರೂ ಮಾತಾಡಿಸುವುದಿಲ್ಲ. ಅವಳಿಗೆ ಅನ್ನಿಸ್ತು, ನಮ್ಮ ಯಜಮಾನರು ಹೇಳಿದ್ದು 100ಕ್ಕೆ 100 ಸತ್ಯ, ನಾನು ಬರಬಾರ್ದಿತ್ತು. ಆಯಿತು, ಅವಮಾನ ನನಗಲ್ಲ, ಕೈಲಾಸಕ್ಕೇ ಆದಂತಹ ತಿರಸ್ಕಾರದ ಪರಾಕಾಷ್ಠೆ. ಗಂಡನ ಮಾತು ಮೀರಿ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ. ನಾನೇನು ಮಾಡಲಿ ಈಗ? ವಾಪಸ್ ಹೋಗ್ಲಾ? ಛೇ, ಅಸಾಧ್ಯ. ಇಲ್ಲೇ ಕೂಡ್ಲಾ? ಕೂತ್ಬಿಟ್ಲು ಸತೀದೇವಿ. ಕೂತು ಏನು ನಡೀತದೆ ನೋಡೋಣ ಯಾಗ ಅಂತ. ಅದು ಆವಾಗಲೇ ರುದ್ರದೇವರಿಗೆ ಆಹುತಿ ಕೊಡುವ ಪ್ರಕರಣ. ಅವನು ಉದ್ದೇಶಪೂರ್ವಕವಾಗಿ ಆ ಮಂತ್ರವನ್ನು ಜಂಪ್ ಮಾಡಿ ಮುಂದಿನ ಮಂತ್ರಕ್ಕೆ ಹೋದ. ರುದ್ರದೇವರಿಗೆ ಆಹುತಿ ಕೊಡಲಿಲ್ಲ. ಸತೀದೇವಿ ಹೇಳ್ತಾಳೆ ನೋಡಿ, ಹಿಂದಿನ ಕಾಲದಲ್ಲಿ ಆ ಹೆಣ್ಮಕ್ಳು ಹೇಗಿದ್ದರು ಅಂತಂದರೆ ಆ ವೈದಿಕ ಪದ್ಧತಿ ಎಷ್ಟು ಚೆನ್ನಾಗಿತ್ತು. ದೇವತಾ ಸ್ತ್ರೀಯರಾದ್ದರಿಂದ
ಎಲ್ಲ ಜ್ಞಾನ ಇತ್ತು. ಅಪ್ಪ ಈ ಯಾಗ ರುದ್ರದೇವರಿಗೆ ಆಹುತಿ ಕೊಡಲಿಲ್ಲ, ರುದ್ರದೇವರಿಗೆ ಆಹುತಿ ಇಲ್ಲದಿದ್ದರೆ ಯಾಗ ಹೇಗಾಗುತ್ತೆ ಅಂತ ಕೇಳ್ತಾಳೆ. ದಕ್ಷ ಕೇಳಿದ, ರುದ್ರದೇವರಿಗೆ ಆಹುತಿ ಕೊಡದಿದ್ದರೆ ಯಾಕೆ ಆಗುವುದಿಲ್ಲ ಆಯ್ತಲ್ವಾ ಅಂತ. ಅಪ್ಪ ತಪ್ಪಿದ್ದಿ ನೀನು ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳಿದ. ಯಾಗ ಅಂದರೆ ಏನು ಅಂತ ಕೇಳ್ತಾಳೆ. ಯಾಗ ಅಂತಂದರೆ ದೇವತಾ ಉದ್ದೇಶೇನ ದ್ರವ್ಯತ್ಯಾಗ, ದೇವತೆಗಳಿಗೋಸ್ಕರ ನಾವು ದ್ರವ್ಯವನ್ನು ತ್ಯಾಗ ಮಾಡೋದು. ಇದಂ ನಮಮ, ನಂದಲ್ಲ ಅಂತ ತ್ಯಾಗ ಮಾಡೋದು. ತ್ಯಾಗ ಮಾಡಬೇಕಾಗಿದ್ದರೆ ಅಂದರೆ ಇಚ್ಛೆ, ಅದು ಇಚ್ಛೆ ಬರಬೇಕಾದ್ರೆ ಮನಸ್ಸು ಬೇಕು. ಮನಸ್ಸು ಬರಬೇಕಾದ್ರೆ ಮನೋಭಿಮಾನಿಯಾದ ರುದ್ರದೇವರು ಬೇಕು. ಮನೋಭಿಮಾನಿಯಾದ ರುದ್ರದೇವರು ಇಲ್ಲ ಅಂದರೆ ಮನಸ್ಸು ಫಂಕ್ಷನ್ ಮಾಡೋದಿಲ್ಲ. ಅಂತಂದರೆ ಮನಸ್ಸಿನ ಇಚ್ಛೆ ಇಲ್ಲ. ಇಚ್ಛೆ ಇಲ್ಲ ಅಂತಂದರೆ ದೇವತಾದ್ದು ಉದ್ದೇಶನೇ ಇಲ್ಲ. ದ್ರವ್ಯತ್ಯಾಗ ಇಲ್ಲ. ದ್ರವ್ಯತ್ಯಾಗ ಇಲ್ಲಂದರೆ ಯಾಗನೇ ಆಗೋದಿಲ್ಲ. ಅಪ್ಪ ಇದೇನು ಯಾಗ ಅಂತ ಅವ್ರು ಹೇಳ್ತಾನೆ ದಕ್ಷ, ಯಾಗ ಆಯಿತು ನೋಡು, ನಿನ್ನ ಯಜಮಾನರು ಬಾರದಿದ್ದರೂ ಯಾಗ ನಡೆಯಿತು ಅಂತ. ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ನನ್ನ ಯಜಮಾನರನ್ನು, ದೇವರನ್ನು ಉಲ್ಲಂಘನೆ ಮಾಡಿದರು. ಅವಿಧಿನ ಅಕೃತಮೇವ ಅಂತ. ವಿಧಿ ತಪ್ಪಿದರೆ ಅದು ಪೂರ್ಣ ಆಗುವುದೇ ಇಲ್ಲ. ಯಾವುದು ವಿಧಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಗೆ ಮಾಡಬೇಕು ಅಂತ ಹಾಗೇ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಅದು ಅಪರಿಪೂರ್ಣ, ಇದು ಯಾಗನೇ ಆಗುವುದಿಲ್ಲ ಅಂತ. ಅವಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಇದು ಅವಮಾನದ ಪರಾಕಾಷ್ಠೆ, ಶಾಸ್ತ್ರಕ್ಕೆ ಮಾಡಿದ ಅಪಚಾರ, ಅನ್ಯಾಯ ಇದು. ಇಂತಹ ಯಾಗಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ನನ್ನ ಅಪ್ಪ ಮಾಡಲಿ ತಪ್ಪೇ ಇದು. ಹಾಗಾಗಿ ನನ್ನ ಅಪ್ಪ ಅಂತ ನನಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಹಾಗೆ ಹೇಳ್ತಾನೆ ದಾಕ್ಷಾಯಣಿ, ನಾನು ಮಾಡಿದ ಸರಿ ಇದೆ, ಕೂತ್ಕೋ ಅಂತ ಹೇಳ್ತಾಳೆ. ದಾಕ್ಷಾಯಣಿ, ಆ ಶಬ್ದನೇ ಎಲರ್ಜಿ ಆಗಿಬಿಡ್ತದೆ ಸತೀದೇವಿಗೆ. ದಾಕ್ಷಾಯಣಿ ಅಂದರೆ ದಕ್ಷನ ಮಗಳು ದಾಕ್ಷಾಯಣಿ ಅಂತ. ಇದು ದಾಕ್ಷಾಯಣಿಯ? ಓ, ಹಾಗಾದರೆ ಈ ಶರೀರನೇ ಬೇಡ, ನಾನು ಕೈಲಾಸಕ್ಕೆ ಹೋದರೆ ಅವ್ರಿಗೆ ದಾಕ್ಷಾಯಣಿ ಅಂತ ಶಬ್ದ ಎಲರ್ಜಿ ಆಗಿಬಿಡುತ್ತೆ, ಖಂಡಿತ ಬೇಡ ಅಂತ. ಹಾಗಾದರೆ ಏನು ಮಾಡಬೇಕು? ದಕ್ಷ, ನೀನು ಕೊಟ್ಟದ್ದು ಯಾವುದು? ಈ ಶರೀರ ತೆಗೋ, ನಿನಗೇನೆ ಕೊಡ್ತೇನೆ. ಅಪ್ಪ ದೀಪಾವಳಿ ಹಬ್ಬಕ್ಕೆ ಏನಾದರೂ ಒಂದು ಪ್ರೆಸೆಂಟೇಷನ್ ಕೊಟ್ಟಿರ್ತಾನೆ ನೋಡಿ, ಉಡುಗೊರೆ ಅಂತ ರೇಷ್ಮೆ ಸೀರೆ ಕೊಟ್ಟಿರ್ತಾನೆ ನೋಡಿ. ಅಪ್ಪ ಮೇಲೆ ಸಿಟ್ಟು ಬಂದರೆ, ಅಪ್ಪ ನಿನ್ನ ಸೀರೆ ನಿನಗೇನೆ ಅಂತ ನಾವು ಬಿಸಾಡ್ಬೋದು. ಈ ಶರೀರವನ್ನು ಹೇಗೆ ಬಿಸಾಡಬೇಕು? ನಮಗೆ ಸಾಧ್ಯನಾ? ದೇವತೆಗಳಿಗೆ ಸಾಧ್ಯ, ಸತೀದೇವಿಗೆ ಸಾಧ್ಯ. ಇದು ದಾಕ್ಷಾಯಿಣಿ ಅಂದರೆ ದಕ್ಷರ ಗಿಫ್ಟ್, ಇದು ಬೇಡ ನನಗೆ. ನಮ್ಮ ಯಜಮಾನರನ್ನು ವಿರೋಧಿಸುವ ದಕ್ಷನ ಯಾವುದೇ ಬಹುಮಾನ ನನಗೆ ಬೇಡ ಅಂತ ತೀರ್ಮಾನ ಮಾಡ್ತಾಳೆ ನೋಡಿ. ತವರು ಮನೆ, ಗಂಡನ ಮನೆ ತಕ್ಕಡಿಯಲ್ಲಿಟ್ಟು ತೂಗ್ತಾಳೆ. ತಪ್ಪು ಮಾಡಿದರೆ ಯಾವುದೇ ಮನೆ ಆದರೂ ಕೂಡ ನಮಗೆ ಸ್ವೀಕಾರಾರ್ಹ ಅಲ್ಲ. ನನ್ನ ತವರು ಮನೆ ತಪ್ಪಿದೆ, ಜಾರಿ ಬಿದ್ದಿದೆ, ಅದು ದ್ವೇಷ ಮಾಡ್ತಾ ಇದೆ ಗಂಡನ ಮನೆಯನ್ನು. ಹಾಗಾಗಿ ಇದು ಸರಿಯಿಲ್ಲ ಅಂತ ತೀರ್ಮಾನ ಮಾಡಿ, ದಾಕ್ಷಾಯಿಣಿ ನಾನಾಗುವುದು ಬೇಡ, ದಕ್ಷನ ಕೊಟ್ಟದ್ದು ಯಾವುದು, ದಕ್ಷನ ಮುಂದೆನೇ ಅದನ್ನು ಬಿಟ್ಟು ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿ ಆಚಮನೆ ಮಾಡಿ ಅವಳು ಆಸನ ಹಾಕಿ ಕೂತು ಯೋಗವನ್ನು ಮಾಡ್ತಾಳೆ. ಆ ಯೋಗದಿಂದ, ಮೂಲಾಧಾರದಿಂದ ಅವಳು ಜೀವನವನ್ನು ಪ್ರಾಣವಾಯುವನ್ನು ಮೇಲೆ 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 ತರ್ತಾಳೆ. ಯೋಗ ಶಕ್ತಿಯಿಂದಾಗಿ ಲಯವನ್ನೆಲ್ಲ ಚಿಂತನೆ ಮಾಡ್ತಾಳೆ. ಲಯ ಅಂತಂದರೆ ತನ್ನನ್ನು ರುದ್ರದೇವರನ್ನು ವಾಯುದೇವರಲ್ಲಿ, ವಾಯುದೇವರನ್ನು ಲಕ್ಷ್ಮೀದೇವಿಯಲ್ಲಿ, ಲಕ್ಷ್ಮೀದೇವಿಯನ್ನು ಭಗವಂತನಲ್ಲಿ ಲಯವನ್ನು ಚಿಂತನೆ ಮಾಡ್ತಾಳೆ. ಲಯವನ್ನು ಚಿಂತನೆ ಮಾಡಿ ಸತೀದೇವಿ ತನ್ನ ಯೋಗ ಶಕ್ತಿಯಿಂದ ಅಗ್ನಿಯನ್ನು ಸೃಷ್ಟಿ ಮಾಡ್ತಾಳೆ. ಫ್ಲ್ಯಾಶ್ಬ್ಯಾಕ್ಸ್ ತಿಕ್ಕಿ ಬೆಂಕಿ ಹಚ್ಚಿಕೊಂಡು ಅಯ್ಯೋ ಅಂತ ಒದ್ದಾಡುವ ಪ್ರಕರಣ ಅಲ್ಲ ಇದು. ಯೋಗ ಅಗ್ನಿಯನ್ನು ನಿರ್ಮಾಣ ಮಾಡಿ ಆ ಅಗ್ನಿಯಿಂದ ಈ ದೇಹವನ್ನು ಸಂಬಂಧಿಸ್ತಾಳೆ. ಆ ಅಗ್ನಿಯಿಂದ ಉರಿತಾ ಇದೆ, ಆದರೆ ಯಾವುದೇ ದುಃಖ ವ್ಯಾಕುಲತೆ ಇಲ್ಲ. ಯಾಕೆ ಅಂತಂದರೆ ಇದು ಸೆಲ್ಫ್ ಎನೆಸ್ಟೇಷಿಯಾ, ಅಂದರೆ ತಾನೇ ಧ್ಯಾನಮಗ್ನಳಾಗಿ ತನ್ನ ಯಜಮಾನನ ಒಳಗಿದ್ದ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಈ ಶರೀರವನ್ನು ಸಮರ್ಪಣೆ ಮಾಡಿದ್ದಾಳೆ. ಹಾಗಾಗಿ ಈ ಪ್ರಪಂಚದ ಎಚ್ಚರನೇ ಇಲ್ಲ, ಪ್ರಪಂಚದ ಆಕರ್ಷಣೆಯೇ ಇಲ್ಲ. ಅದನ್ನು ಮೀರಿ ನಿಂತು ಈ ಯೋಗಾಗ್ನಿಯಲ್ಲಿ ಈ ಶರೀರವನ್ನು
ಯಾರು ಕೊಟ್ಟಿದ್ದಾರೆ ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಾಳೆ. ದಕ್ಷನ ಎದುರಿನಲ್ಲಿ ದಕ್ಷ ಕೊಟ್ಟಂತಹ ಶರೀರ ಸುಟ್ಟು ಬೂದಿಯಾಯಿತು, ಏನೂ ಉಳಿದಿಲ್ಲ. ದಕ್ಷ ನೋಡ್ತಾ ಇರ್ತಾನೆ, ಕಣ್ಣಲ್ಲಿ ನೀರು ಧಾರೆ ಹರಿತಾ ಇದೆ. ಏನು ತಪ್ಪು ಮಾಡಿದೆ, ಏನಂದರೆ ಯಾಗ ಅಂತ ನಾನು ಮಾಡಿದೆ, ನನ್ನ ಯೋಗವನ್ನೇ ಕಳ್ಕೊಂಡು ಬಿಟ್ಟೆ, ನನ್ನ ಪ್ರೀತಿಯ ಮಗಳು ಸತೀದೇವಿ ನಾನು ಕಳ್ಕೊಂಡೆ, ಎಂಥ ಅನ್ಯಾಯ, ಎಂಥ ಅಪರಾಧ. ಈ 1000 ಬಾರಿ ಹೇಳಿದರೂ ಸತಿ ಮತ್ತೆ ಬರುವುದಿಲ್ಲ. ಅವಳು ದಕ್ಷ ಮರಗ್ತಾನೆ, ಕರಗ್ತಾನೆ. ಈ ಸುದ್ದಿ ಕೈಲಾಸಕ್ಕೆ ಹೋಗಿ ಮುಟ್ತದೆ. ನಾರದರು ಹೇಳ್ತಾರೆ, ರುದ್ರ ಇದು ಏನು ಕತೆ ಅಂತ. ರುದ್ರದೇವರು ತನ್ನ ತಲೆಯಿಂದ ಕೂದಲು ತೆಗೆದು ನೆಲಕ್ಕೆ ಅಪ್ಪಳಿಸ್ತಾರೆ. ಕೂದಲ ಅಪ್ಪಳಿಸಿದರೆ ವೀರಭದ್ರ ಮೇಲಕ್ಕೆ ಬರ್ತಾನೆ. ವೀರಭದ್ರನಿಗೆ ಶಕ್ತ್ಯಾಧಾನ ಮಾಡ್ತಾರೆ ರುದ್ರದೇವರು. ಅಂಶದಿಂದ ವೀರಭದ್ರನಲ್ಲಿ ಪ್ರವೇಶ ಮಾಡಿ ಯಜ್ಞಮಂಟಪಕ್ಕೆ ಹೋಗಿ ಯಜ್ಞಮಂಟಪವನ್ನು ಧ್ವಂಸ ಮಾಡ್ತಾರೆ. ಸತೀದೇವಿಯ ನಾಶಕ್ಕೆ ಕಾರಣವಾದ ಯಾಗ ಅಲ್ಲದು, ಯಾಗಾಭಾಸ, ಯಾಗ ಮಂಟಪ ಅಲ್ಲದು, ಅದು ಆಭಾಸ ಅಂತ ತೀರ್ಮಾನ ಮಾಡಿ ರುದ್ರದೇವರು ಅಲ್ಲಿರ್ತಕ್ಕಂತಹ ಋತ್ವಿಕಗಳು, ಅಲ್ಲಿರ್ತಕ್ಕಂತಹ ದೇವತೆಗಳು ಬಗ ಮಿಕ ಅಂತ ನೋಡ್ತಿದ್ದ. ಅವನ ಕಣ್ಣನ್ನೇ ಕಿತ್ತು ಬಿಟ್ಟಂತೆ. ಪೂಷ ಇದ್ದ, ಅವನ ಹಲ್ಲನ್ನೇ ಕಿತ್ತಂತೆ. ಭೃಗುಋಷಿಗಳು ಯಾಗ ಮಾಡುವರು, ಗಡ್ಡ ಮೀಸೆ ಇತ್ತು, ಅದನ್ನೆಲ್ಲ ಕಿತ್ತರಂತೆ. ದಕ್ಷ ಯಾಗ ಮಾಡ್ತಿದ್ದ. ದಕ್ಷನ ತಲೆಯನ್ನು ಹಿಡಿದು ತನ್ನ ತ್ರಿಶೂಲದಿಂದ ಚಚ್ಚಿ ಅದನ್ನು ಕತ್ತರಿಸಲಿಕ್ಕೆ ಪ್ರಯತ್ನ ಪಟ್ಟ. ಆದರೆ ಏನು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ತ್ರಿಶೂಲದಿಂದ ಅದನ್ನು ಕತ್ತರಿಸಲಿಕ್ಕೆ ಅಂತ ಪ್ರಯತ್ನ ಪಟ್ಟ, ಕತ್ತರಿಸಲಿಕ್ಕೆ ಆಗಲಿಲ್ಲ ಅಂತ ಭಾಗವತ ಹೇಳುತ್ತೆ. ಮಹಾಪ್ರಯತ್ನ ಮಾಡಿದರೂ ಆಗಲಿಲ್ಲ. ಯಾಕಂದರೆ ಯಾಗ ಮಾಡಿದ ಪುಣ್ಯಗಳು ಆ ದಕ್ಷನಲ್ಲಿ ಇತ್ತು, ಹಾಗಾಗಿ ತಲೆ ಕತ್ತರಿಸಲಿಕ್ಕಾಗಲಿಲ್ಲ ಅಂತ. ಆಗ ರುದ್ರದೇವರೇ ಒಂದು ರೂಪದಿಂದ ಬಂದು ವೀರಭದ್ರನಲ್ಲಿ ನಿಂತು, ಮೂಲ ರೂಪ ಮತ್ತು ವೀರಭದ್ರ ಇಬ್ಬರು ಸೇರಿ ಆ ದಕ್ಷನ ತಲೆಯನ್ನು ಕತ್ತರಿಸಿದರು. ದಕ್ಷನ ತಲೆ ಕೆಳಗೆ ಬಿತ್ತು. ಯಾವ ತಲೆಯಿಂದ ರುದ್ರದೇವರನ್ನು ಅವಮಾನ ಮಾಡಿದ್ನೋ, ಸತೀದೇವಿಯ ದೇಹ ಪತನಕ್ಕೆ ಕಾರಣ ಆಯಿತು, ಆ ತಲೆ ಕೆಳಗೆ ಬಿತ್ತು. ಅಹಂಕಾರ ಪಟ್ಟ ದಕ್ಷನ ತಲೆ ಕೆಳಗೆ ಬಿತ್ತು. ಈ ಸುದ್ದಿ ಮತ್ತೆ ಕೈಲಾಸಕ್ಕೆ ಹೋಯಿತು. ರುದ್ರದೇವರೇ ಸ್ವತಃ ಬಂದರಂತೆ. ಬ್ರಹ್ಮದೇವರು ಹೇಳಿದರು, ರುದ್ರ ಇದು ಏನು ಕತೆ ಅಂತ ಸ್ತವನ ಮಾಡಿದರಂತೆ. ರುದ್ರದೇವರದಲ್ಲ, ಒಳಗಿದ್ದ ಅಂತರ್ಯಾಮಿಯ ಭಗವಂತನ ಸ್ತೋತ್ರ ಮಾಡಿದರಂತೆ. ರುದ್ರದೇವರು ಬರ್ತಾರೆ. ರುದ್ರದೇವರು ಬಂದು ಮತ್ತೆಲ್ಲ ಶಮನ ಮಾಡ್ತಾರೆ. ರುದ್ರದೇವರಿಗೆ 2 ಹೆಸರು, ಆಶುತೋಷ, ಆಶುರೋಷ. ಅವರಿಗೆ ರೋಷನೂ ಇದೆ, ಆಶುತೋಷನೂ ಹೌದು. ಕೋಪ ಬಂದರೆ ದಕ್ಷನ ಯಾಗವನ್ನೇ ಧ್ವಂಸಗೊಳಿಸಿದರು, ತಲೆಯನ್ನೇ ಕೆಳಗೆ ಬೀಳಿಸಿದರು. ಆಶುತೋಷ ಎಷ್ಟು ತಣ್ಣಗಾಯ್ತು ನೋಡಿ. ನಮಗೆ ಕೋಪ ಬಂದರೆ ಇಳಿಲಿಕ್ಕೇ ವರ್ಷ ಇಡಬೇಕು. ಅಯ್ಯೋ ಅವತ್ತು ಹೇಳಿದಿರಿ ನಾನು ತಡ್ಕೊಳ್ಳಿಕ್ಕಾಗಲ್ಲ. ಯಾವಾಗ ನೋಡಿದ್ರು ಅದೇ ಮಾತು, ಕೆಳಗೆ ಇಳಿಯುವುದೇ ಇಲ್ಲ. ಏರಿತ್ತು ನೋಡಿ ನದಿಯಲ್ಲಿ, ಅಲ್ಲಿ ಕಳಂಕ, ಅಲ್ಲಿ ಮಣ್ಣು ಸೇರ್ತದೆ, ಕೆಂಪಾಯಿತು. ನೀವು ಸಾಯಂಕಾಲ ನೋಡಿದರೆ ತಿಳಿಯಾಗಿರ್ತದೆ. ದೊಡ್ಡವರೆಲ್ಲ ಹಾಗೇನೆ. ಆಶುತೋಷ, ಆಶುರೋಷ, ಸಿಟ್ಟು ಬಂದದ್ದು ಹೌದು. ಎಲ್ಲಿ ಸಮಸ್ಯೆ ಸಿಟ್ಟು ಮಾಡಿಕೊಂಡ್ರು. ಕೂಡಲೇ ಬ್ರಹ್ಮದೇವರು ಹೇಳಿದ ತಕ್ಷಣ ಆಶುತೋಷ. ಆ ದಕ್ಷ ಅವನ ತಲೆ ಕೆಳಗೆ ಬಿದ್ದಿತ್ತು. ಅಲ್ಲಿಯೇ ಮೇಕೆ ಇತ್ತು, ಬಲಿ ಪಶು ಆಗಬೇಕಾದ್ದು. ಅದರ ತಲೆಯನ್ನು ಕತ್ತರಿಸಿದರು. ಹೇಗಿದ್ದರೂ ಅದನ್ನು ಬಲಿ ಕೊಡಬೇಕಾದ್ದು. ಅದರಲ್ಲಿ ಆವಾಹನೆ ಮಾಡಿದ್ರು, ದೇವತೆಗಳನ್ನು ಅನುಸಂಧಾನ ಮಾಡಿದ್ರು. ಹಾಗಾಗಿ ಆ ಮೇಕೆಯ ತಲೆ ಯಾಗಕ್ಕೆ ಯೋಗ್ಯವಾದ ತಲೆ, ಅದನ್ನು ರುದ್ರದೇವರ ದಕ್ಷನ ಇಲ್ಲಿ ಜೋಡಿಸಿದರು ರುದ್ರದೇವರು. ಎಂಥ ಶಕ್ತಿ ನೋಡಿ. ತಲೆ ಕಡಿಲಿಕ್ಕೂ ಗೊತ್ತು, ತಲೆ ಕೂಡಿಸ್ಲಿಕ್ಕೂ ಗೊತ್ತು. ಅಂಥವರಿಗೆ ಮಾತ್ರ ಲೈಸೆನ್ಸ್ ಕೊಡಬೇಕು. ನಾವು ತಲೆ ಕಡಿದ್ರೆ ತಲೆನೇ ಕೆಳಗೆ ಬೀಳುತ್ತೆ ಅಷ್ಟೇ. ಲೈಸೆನ್ಸ್ ಕೊಟ್ಟರೆ ಈ ತಲೆ ಕಡಿತೇವೆ ಅಷ್ಟೇ. ತಲೆ ಕಡಿದವನೇ ತಲೆ ಕೂಡಿಸಿದ ನೋಡಿ. ಕೂಡಿಸಿದ್ದು ಅಂತಂದರೆ ನಮ್ಮಲ್ಲಿ ಆಪ್ರೇಷನ್ ಮಾಡ್ತಾರೆ, ಪೇಷಂಟ್ ಹೋಯಿತು ಅಂತ. ಹಾಗಾಗಬಾರ್ದು. ಆಪ್ರೇಷನ್ ಸಕ್ಸಸ್ ಅಂತಂದರೆ
ಪೇಷಂಟ್ ಚೆನ್ನಾಗಿರಬೇಕು, ಆರೋಗ್ಯವಂತನಾಗಿರಬೇಕು. ದಕ್ಷನಿಗೇನು ಆಪ್ರೇಷನ್ ಮಾಡಿದರು, ಸರ್ಜರಿ ಮಾಡಿದರು, ತಲೆ ಕೂಡಿಸುವ ಸರ್ಜರಿ ಫಸ್ಟ್ ಕ್ಲಾಸ್ ಸರಿಯಾಗಾಯಿತು, ಚೆನ್ನಾಗೇ ಆಯಿತು. ಚೆನ್ನಾಗೇ ಆಯಿತು ಅಂತ ಯಾಕೆ ಹೇಳ್ತೀರಿ? ತಲೆ ಬಂದ ತಕ್ಷಣ ಮೊದಲು ರುದ್ರದೇವರಿಗೆ ನಮಸ್ಕಾರ ಮಾಡಿದ. ಸರ್ಜರಿ ಪರ್ಫೆಕ್ಟ್ ನೋಡಿ. ಯಾಕೆಂತಂದರೆ ಮೊದಲನೇ ತಲೆ ರುದ್ರದೇವರು ಬಂದರೆ ನಮಸ್ಕಾರ ಮಾಡದಿದ್ದ ತಲೆ, ಅವರಿಗೆ ಆಹುತಿ ಕೊಡಬಾರದು ಅಂತ ತೀರ್ಮಾನ ಮಾಡಿದ ತಲೆ. ಇವತ್ತು ಏನು ತಲೆ ಇದೆ ಅಂತಂದರೆ ದಕ್ಷನ ತಲೆ. ಅದು ರುದ್ರದೇವರಿಗೆ ನಮಸ್ಕಾರ ಮಾಡಿತು, ರುದ್ರದೇವರನ್ನು ಸ್ತೋತ್ರ ಮಾಡಿತು, ರುದ್ರದೇವರೇ ಬನ್ನಿ ಅಂತ ಸ್ವಾಗತ ಮಾಡಿತು. ಬ್ರಹ್ಮದೇವರು ಸತ್ಯಲೋಕದಿಂದ ಬಂದರು, ನಮ್ಮ ದೇವರು ವೈಕುಂಠದಿಂದ ಬಂದ ದೇವರೇ ಬಂದರು. ದಕ್ಷನ ಮೂಲಕ ಯಾಗವನ್ನು ಮುಂದುವರಿಸಿದರು. ದಕ್ಷನ ಯಾಗ ಅದು ಸಮಾಪ್ತಿ ಆಯಿತು, ಅವಭೃತದ ತನಕ ಬಂತಂತೆ. ನಮ್ಮ ದೇವರಿಗೆ 2 ಹೆಸರು, ಯಜ್ಞಾಂತಕೃತ್ ಯಜ್ಞಾಂತಕೃತ್ ಅಂತ ದೇವರಿಗೆ ಹೆಸರು. ಯಜ್ಞಾಂತಕೃತ್ ಯಜ್ಞ, ಯಜ್ಞಭೃತ್, ಯಜ್ಞಕೃತ್, ಯಜ್ಞಾಂತಕೃತ್ ಅಂತ ದೇವರನ್ನು ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಯಜ್ಞ ಅಂತಕೃತ್ ಅಂತ 2 ಅರ್ಥ ಅದಕ್ಕೆ. ಯಜ್ಞ ಅಂತಕೃತ್ ಅಂದರೆ ಅಂತ ಅಂದರೆ ನಾಶ, ಯಜ್ಞದ ನಾಶವನ್ನು ಮಾಡುವವ ಮಾಡಿಸಿದ. ದಕ್ಷನ ಯಜ್ಞ ಮಂಟಪ ಹೋಯಿತು, ಯಜ್ಞನ ತಲೆ ದಕ್ಷನ ತಲೆ ಹೋಯಿತು, ಎಲ್ಲ ಹೋಯಿತು. ಒಂದು ರೀತಿಯಲ್ಲಿ ಯಜ್ಞದ ಯಜ್ಞದ ನಾಶ ಆಯಿತು. ಅಷ್ಟೇ ಅಲ್ಲ ನೋಡಿ, ಈಗ ಯಜ್ಞದ ನಾಶ ಆಯಿತಾ? ಎಲ್ಲಿ ಯಜ್ಞದ ನಾಶ ಎಲ್ಲಿ ಆಯಿತು? ಮತ್ತೆ ದಕ್ಷನಿಗೆ ತಲೆ ಕೂಡಿಸಿ ಮತ್ತೆ ಯಾಗ ಮುಂದುವರಿಸಿ ಪೂರ್ಣಾವತಿ ಮಾಡಿ ಅವಭೃತದ ತನಕ ಮಾಡಿಸಿದ. ಯಜ್ಞ ಅಂತಕೃತ್, ಯಜ್ಞದ ಕೊನೆ ಸಮಾಪ್ತಿ, ಯಜ್ಞ ಮುಗಿಸುದ. ದೇವರು ಅರ್ಧದಲ್ಲಿ ಯಜ್ಞ ಮುಗಿಸಿದರೆ ಯಜ್ಞ ನಾಶ ಆಗ್ತಿತ್ತು. ಯಜ್ಞ ನಾಶ ಆಗಲಿಕ್ಕೆ ಬಿಡಲಿಲ್ಲ, ಯಜ್ಞದ ಸಮಾಪ್ತಿ ಅವಭೃತದ ತನಕ ಮಾಡಿಸಿದ. ನಮ್ಮ ದೇವರಿಗೆ ಯಜ್ಞ ಅಂತಕೃತ್. ಇದರ ದಿನಾ ನಾವು ಅನುಸಂಧಾನ ಮಾಡಬೇಕು. ಸ್ವಾಮಿ, ದಕ್ಷನ ಯಜ್ಞವನ್ನು ಸಮಾಪ್ತಿ ಮಾಡಿಸಿ ಪೂರ್ಣಾವತಿ ಮಾಡಿ ಅವಭೃತ ಮಾಡಿಸಿದವ ನೀನು ಅಂತ ಹೀಗೆ ನಾವು ಉಪಾಸನೆ ಮಾಡಿದರೆ ನಮ್ಮ ದೇವರು ನಮ್ಮ ಹತ್ರ, ನಮ್ಮ ಜೀವನ ಯಜ್ಞ ಇದೊಂದು. ನಾವು ಏನು ಮಾಡ್ತೇವೆ ಇದೆಲ್ಲ ಒಂದು ರೀತಿಯಾಗಿ ಯಜ್ಞ ಇತ್ತು. ಈ ಜೀವನ ಯಜ್ಞ ಇದೇನಾಗಬೇಕು ಅಂತಂದರೆ ಅದು ಸಮಾಪ್ತಿ ಆಗಬೇಕು. ಅಂದರೆ ಪೂರ್ಣಾವತಿಯನ್ನು ಪಡೆಯಬೇಕು, ಸಮಾಪ್ತಿ ಆಗಬೇಕು, ಅವಭೃತ ತನಕ ಆಗಬೇಕು. ಆದ್ದರಿಂದ ಈ ಜೀವನದ ಯಜ್ಞ ಅದು ಸುಗಮವಾಗಿ ಸಾಗಲಿ ಅಂತ ದಿನಾ ನಾವು ಈ ಕಥೆಯನ್ನು ಅನುಸಂಧಾನ ಮಾಡಿದರೆ ನಮಗೆ ಭಗವಂತ ಇದನ್ನು ಜೀವನವನ್ನು ಸಾರ್ಥಕಗೊಳಿಸ್ತಾನೆ. ರುದ್ರದೇವರ ಮಡದಿಯಾದ ಸತೀದೇವಿ ಯೋಗಾಗ್ನಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾಳೆ. ಮುಂದೇನು ಅಂತ ಪ್ರಶ್ನೆ ಬಂದಾಗ ಮತ್ತೆ ಪಾರ್ವತಿಯಾಗಿ ಅವತರಿಸ್ತಾಳೆ. ಪಾರ್ವತಿ ಅಂದರೆ ಪರ್ವತದ ಮಗಳು, ಪಾರ್ವತಿ ಆಗಿ ಬರ್ತಾಳೆ. ಪಾರ್ವತಿಯಾಗಿ ಬಂದು ಮತ್ತೆ ತಪಸ್ಸು ಮಾಡಿ ರುದ್ರದೇವರ ಮಹಿಷಿ ಆಗ್ತಾಳೆ. ಮಹಿಷಿಯಾಗಿ ಮತ್ತೆ ಅವರ 100 ವರ್ಷಗಳ ದಾಂಪತ್ಯದಲ್ಲಿ ಮತ್ತೆ ಸ್ಕಂದ 6 ಮುಖದ ಷಣ್ಮುಖನ ಉತ್ಪತ್ತಿಯಾಗ್ತದೆ ಅಂತ ಮುಂದಿನ ಆ ಪರಂಪರೆಯನ್ನು ನಮಗೆ ಭಾಗವತ ಉಲ್ಲೇಖ ಮಾಡಿದೆ. ನಮಗೇನು ಅನ್ನಿಸ್ತದೆ ಅಂದರೆ ಸತಿ ಹೋದ್ಲು ಅಂತ ನಾವು ಅಳುತ್ತೇವೆ. ಸತಿ ಹೋದ್ದಲ್ಲ, ಸತೀದೇವಿ ಮತ್ತೆ ಪಾರ್ವತಿಯಾಗಿ ರುದ್ರದೇವರ ಅರ್ಧಾಂಗಿನಿಯಾಗಿ ಭೂಮಿಯಲ್ಲಿ ಬರುವ ಕಥೆಯನ್ನು ಅದರ ವಿವರಣೆ ಮಾಡಿದ್ದಾರೆ. 3 ಜನ ಹೆಣ್ಮಕ್ಕಳ ಕಥೆಯನ್ನು ವಿವರಿಸಿದ ಭಾಗವತ 2 ಗಂಡು ಮಕ್ಕಳ ಸಂತಾನವನ್ನು ವಿವರಿಸ್ತದೆ. 4ಥ ಸ್ಕಂದದಲ್ಲಿ ಒಬ್ಬ ಉತ್ಥಾನಪಾದನ ಪರಂಪರೆಯನ್ನು ವಿವರಿಸ್ತದೆ. ಭಾಗವತ ಹೇಳುತ್ತೆ, 2 ಗಂಡು ಮಕ್ಕಳು ಭಗವಂತನ ವಿಶೇಷವಾದ ಅಂಶದಿಂದ ತುಂಬಿದವರು ಎಂಬುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಉತ್ಥಾನಪಾದ ಅವನಿಗೆ 2 ಜನ ಹೆಂಡಂದಿರು. ರಾಜರಿಗೆ ಎಷ್ಟೂ ಮದುವೆ ಆಗಲಿಕ್ಕೆ ಲೈಸೆನ್ಸ್, ಅವರೇ ಲೈಸೆನ್ಸ್ ಕೊಡುವವರು. ರಾಜಾನಃ ಬಹುವಲ್ಲಭ, ಎಷ್ಟೂ ಮದುವೆ ಆಗ್ಬೋದು. ಹಾಗಾಗಿ 2 ಜನ ಹೆಂಡಂದರನ್ನು ಪಡೆದಿದ್ದ ಉತ್ಥಾನಪಾದ. ಒಂದೊಂದು ಹೆಂಡತಿಯಲ್ಲಿ ಒಂದೊಂದು ಸಂತಾನ. ಮೊದಲನೇ ಹೆಂಡತಿ ಸುನೀತಿಯಲ್ಲಿ
ಧ್ರುವ ಅನ್ನುವ ಮಗನನ್ನು ಪಡೆದಿದ್ದ. ಎರಡನೇ ಹೆಂಡತಿ ಸುರುಚಿಯಲ್ಲಿ ಉತ್ತಮ ಅನ್ನುವಂತಹ ಮಗನನ್ನು ಪಡೆದಿದ್ದಾನೆ. ಅಮಿತ ಹೆಂಡತಿಯಾದರೂ ಮಕ್ಕಳು ಮಿತವಾದ ಮಕ್ಕಳು, ಮಿತ ಅಷ್ಟೇ ಅಲ್ಲ ಹಿತವಾದ ಮಕ್ಕಳು, ಒಳ್ಳೆಯ ಮಕ್ಕಳು. ಅದನ್ನು ಪಡೆದವ ಉತ್ಥಾನಪಾದ. ಉತ್ಥಾನಪಾದ ಅಂತಂದರೆ, ಪಾದ ಅಂದರೆ ಸ್ವರೂಪ, ಉತ್ಥಾನ ಅಂತಂದರೆ ಊರ್ಧ್ವಂ ತನುವತಿ, ಅದನ್ನು ಮೇಲಕ್ಕೆ ಕಳಿಸಿಕೊಟ್ಟ ಸ್ವರೂಪ ಉಳ್ಳವ, ಅಂದರೆ ಮೇಲ್ಮುಖವಾದ ಪ್ರವೃತ್ತಿ ಉಳ್ಳವ. ನಮಗೆ ಉತ್ಥಾನಪಾದ ಅಂತ ಹೇಳುವಾಗ ನಮಗೆ ಸಹಜವಾಗಿ ನಮ್ಮ ಮನಸ್ಸಲ್ಲಿ ಏನು ಬರ್ತದೆ ಅಂತಂದರೆ ಹೆಣ್ಮರಳ ಅಷ್ಟು ತಲೆಯಲ್ಲಿ ಬರುವಂಥದ್ದು. ಒಬ್ಬ ಹೆಂಡತಿಯ ಮಾತಿಗೆ ಓಗೊಟ್ಟು ಅವಳ ಮಗನನ್ನೇ ತೊಡೆಯಲ್ಲಿ ಕೂಡಿಸಿಕೊಂಡು ಒಬ್ಬ ಮಗನನ್ನು ಬಲಿಕೊಟ್ಟ ಒಪಸ್ತ್ರೈಣ ಅಂತ ನಮಗೆ ಅನ್ನಿಸ್ತದೆ. ಅಂದರೆ ಹೆಂಡತಿಯ ಕೈಗೊಂಬೆ ಅಂತ ಕಾಣಿಸ್ತದೆ. ಅದಲ್ಲ, ಒಳ್ಳೆಯ ಚೇತನ, ಸ್ವಯಂಭುವ ಮನುವಿನ ಮಗ ಅಂತಂದರೆ, ಭಗವಂತನ ವಿಶೇಷ ಸನ್ನಿಧಾನ ಪಾತ್ರ ಅಂತಂದರೆ ನಾವಷ್ಟು ಕೀಳ್ಮಟ್ಟದಲ್ಲಿ ನಾವು ನೋಡಲಿಕ್ಕಾಗುವುದಿಲ್ಲ. ಉತ್ಥಾನಪಾದನ ಸಾಧನೆ ದೊಡ್ಡ ಸಾಧನೆ ಇದೆ. ಅದನ್ನು ನಾವು ಅನುಸಂಧಾನ ಮಾಡಬೇಕಾದ್ದು. ಹಾಗಾಗಿ ಊರ್ಧ್ವಮುಖವಾದ ಪ್ರವೃತ್ತಿಯನ್ನು ಉಂಟು ಮಾಡಿಕೊಡುವವ. ಹಾಗಾಗಿಯೇ ಅವನ ಮಗ ಧ್ರುವ ಸಹಜವಾಗಿಯೇ ಊರ್ಧ್ವಮುಖವಾದ ಪ್ರವೃತ್ತಿ ಉಳ್ಳವನಾದ. ಎರಡು ಹೆಣ್ಮಕ್ಕಳು, ಸುರುಚಿ ಸುನೀತಿ. ಉತ್ಥಾನಪಾದನಿಗೇನು, ಎಲ್ರಿಗೂ ಎರಡು ಜನ ಹೆಂಡಂದಿರು ಇರ್ತಾರೆ, ಸನ್ಯಾಸಿಗಳ ಹತ್ರನೂ ಇರ್ತಾರೆ, ಎರಡು ಜನ ಹೆಂಡಂದಿರಿರ್ತಾರೆ. ಸುರುಚಿ ಸುನೀತಿ. ನಾವು ಯಾರ ಬೆನ್ನ ಹಿಂದೆ ಹೋಗಬೇಕು, ಯಾರ ಬೆನ್ನ ಹಿಂದೆ ಹೋಗಬಾರದು ಅನ್ನೋದನ್ನು ಭಾಗವತ ಹೇಳುತ್ತೆ. ನಾವು ಸುರುಚಿಯ ಬೆನ್ನ ಹಿಂದೆ ಹೋಗಬಾರದು, ಸುನೀತಿಯ ಬೆನ್ನ ಹಿಂದೆ ಹೋಗಬೇಕು. ಸುರುಚಿ ಅಂತಂದರೆ ನಾಲಿಗೆಯ ಟೇಸ್ಟ್, ಅದರ ಬೆನ್ನ ಹಿಂದೆ ಹೋಗಬೇಡಿ. ಸುನೀತಿ ಅಂದರೆ ಒಳ್ಳೆಯ ಕಡೆಗೆ ನೀತಿ. ನೀತಿ ಅಂತಂದರೆ ನಯನ, ಕರ್ಕೊಂಡು ಹೋಗುವವಳು, ಒಳ್ಳೆಯ ಕಡೆಗೆ ಕರ್ಕೊಂಡು ಹೋಗ್ತಾಳೆ, ಅದರ ಬೆನ್ನ ಹಿಂದೆ ಹೋಗಬೇಕಾದ್ದು. ಸುರುಚಿ ಅಂತಂದರೆ ಕೆಟ್ಟ ಕಡೆ ಕರ್ಕೊಂಡು ಹೋಗುವುದು. ಡಾಕ್ಟ್ರು ಹೇಳ್ತಾರೆ ಶುಗರ್ ಪ್ಲೀಸ್ ಅಂತ ಹೇಳಿರ್ತಾರೆ. ನಮಗೆ ಸಕ್ಕರೆ ಇಲ್ಲದೆ ಏನು ಬೆಳಗ್ಗೆ ಸೂರ್ಯೋದಯನೇ ಆಗೋಲ್ಲ ನಮಗೆ. ಇದು ನಮ್ಮ ಜೀವನಕ್ಕೆ ಮಾರಕ. ಸುರುಚಿ ಅಂತಂದರೆ ತಾತ್ಕಾಲಿಕವಾದ ರುಚಿ, ಅದರ ಬೆನ್ನ ಹಿಂದೆ ಹೋಗಬೇಡಿ. ಸಾಮಾನ್ಯವಾಗಿ ಈ ಯಾವುದು ನಿಷಿದ್ಧ ಅದನ್ನು ನಮ್ಮ ಇಂದ್ರಿಯಗಳು ಅಪೇಕ್ಷೆ ಪಡ್ತದೆ. ಯಾವುದನ್ನು ಮಾಡಬೇಡಿ ಅಂತ ಹೇಳ್ತಾರೆ ಅದನ್ನು ಮಾಡೋದಂದರೆ ತುಂಬ ಖುಷಿ. ಈ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಮಗು ನದಿ ಹತ್ರ ಹೋಗಬೇಡ, ನದಿ ಹತ್ರನೇ ಹೋಗುತ್ತೆ ಅದು. ನದಿ ಹತ್ರ ಹೋಗು ಅಂತೇಳಿ ಹೋಗೋದೇ ಇಲ್ಲ ಅದು. ಅಂದರೆ ಮಕ್ಕಳ ಸ್ವಭಾವ ಹೇಗೆ ಅಂತಂದರೆ ನಾವು ಏನು ಹೇಳ್ತೇವೆ ಅದಕ್ಕೆ ವಿರುದ್ಧವಾಗಿ ಮಾಡುವಂಥದ್ದು. ಯಾವುದು ನಿಷಿದ್ಧ ಅದು ಅಂದರೆ ತುಂಬ ಸೂರ್ಯೋದಯಕ್ಕೆ ಮಲಗಬಾರ್ದು. ನಮ್ಮ ಕಣ್ಣತ್ರ ಕೇಳಿ, ಸೂರ್ಯೋದಯದಲ್ಲಿ ಮಲಗೋದರೆ ತುಂಬ ಇಷ್ಟ ಅದಕ್ಕೆ. ಅದು ರಾತ್ರಿ ಎಷ್ಟು ಹೊತ್ತು ಬೇಕಾದರೂ ಮೊಬೈಲ್ ನೋಡ್ತಾ ಕೂಡ್ತದೆ, ಬೆಳಗ್ಗೆ ಆದ ಮೇಲೆ ಮಲಗ್ತಾ ಇರ್ತದೆ. ಯಾವುದು ಮಾಡಬೇಡ ಅಂತ ಹೇಳ್ತಾರೆ ಅದು ತುಂಬ ಇಷ್ಟ ಅದಕ್ಕೆ. ಅದು ಸುರುಚಿ ಅಂತ, ತಾತ್ಕಾಲಿಕವಾದ ಸುಖನೇ ಅದಕ್ಕೆ ಎಂಜಾಯ್ ಮಾಡ್ತದೆ. ಪರಿಣಾಮೇ ಅಮೃತೋಪಮ. ಈ ಸುನೀತಿ ತತ್ಕಾಲದಲ್ಲಿ ಕಷ್ಟವನ್ನೆಲ್ಲ ಅನುಭವಿಸುವಂಥದ್ದು, ಪರಿಣಾಮದಲ್ಲಿ ಅಮೃತೋಪಮ. ಕರೆದದ್ದು ತಿನ್ನಬೇಡಿ, ಸ್ವೀಟ್ ತಿನ್ನಬೇಡಿ, ಉಪ್ಪು ಜಾಸ್ತಿ ತಿನ್ನಬೇಡಿ, ಮೆಣಸು ಜಾಸ್ತಿ ತಿನ್ನಬೇಡಿ ಅಂತ ಹೇಳಿದ್ರೆ ನಾಲಿಗೆ ಸ್ವಲ್ಪ ಒರಟಾಗಿ ಬಿಡ್ತದೆ, ಏನಪ್ಪ ಇದು ಜನ ಅಂತ. ಆದರೆ ಅದು ಸುನೀತಿ, ಪರಿಣಾಮದಲ್ಲಿ ಅಮೃತೋಪಮ. ಅದು ಅಂತಹದ್ದು ಜೀವನ ಸಾಧನೆ ಅಂತ ಕರೀತಾರೆ. ಸುರುಚಿ ಸುನೀತಿಗಳಲ್ಲಿ ಸುರುಚಿ ನಮಗೆ ಇಷ್ಟ ಆಗ್ತಾಳೆ, ಸುನೀತಿ ಇಷ್ಟ ಆಗುವುದಿಲ್ಲ. ಉತ್ಥಾನಪಾದನಿಗೂ ಹಾಗೆ ಸುರುಚಿ ಇಷ್ಟ ಆದ್ಲು. ಹಾಗಾಗಿ ಉತ್ತಮ ಹತ್ತಿರನಾದ, ಧ್ರುವ ದೂರನಾದ. ಧ್ರುವನನ್ನು ದೂರ ಇಟ್ಟ ಸುನೀತಿ ಆ ಧ್ರುವನನ್ನು ಹತ್ತಿರಕ್ಕೆ ಸೇರಿಸಿ ತಲೆ ಮೇಲೆ ಕೈಯಿಟ್ಟು ಅವಳು ಹೇಳ್ತಾಳೆ ಸುನೀತಿ ನೋಡು, ಆರಾಧಯ ಅಧೋಕ್ಷಜ ಪಾದಪದ್ಮಂ, ಭಗವಂತ ಇದ್ದಲ್ಲಿಗೆ ಹೋಗು ಅಂತ ಕಳಿಸಿಕೊಡ್ತಾಳೆ. ಯಾವ ತಾಯಿ ಕಳಿಸ್ತಾಳೆ? 5 ವರ್ಷದ ಕೂಸು ಮಗು ಕಾಡಿಗೆ ಹೋಗು, ಬದರಿಗೆ ಹೋಗು ಅಂತ ಕಳಿಸ್ತಾಳ. ತಾನೇ ಕರ್ಕೊಂಡು ಬರೋದಿಲ್ಲ, ಮಗು ನಿನ್ನ ಮನೆಯಲ್ಲಿ ಕೂಡು ಅಂತ, ನೀ ಚಳಿ ಆಗೋಲ್ಲ ಅಂತ ಹೇಳ್ತಾಳೆ. ಸುನೀತಿ ಸುನೀತಿ, ಒಳ್ಳೆಯ ಕಡೆಗೆ ನೀತಿ ಅಂದರೆ ಕಳಿಸಿಕೊಡ್ತಾಳಂತೆ. ಧ್ರುವ ಬರ್ತಾನೆ, ಏನು ಗೊತ್ತಿಲ್ಲ, ಬೇಸಿಕ್ ನಾಲೆಜ್ ಗೊತ್ತಿಲ್ಲ. ಅವಳು ಹೇಳಿದ್ದಿಷ್ಟೇ, ದೇವರನ್ನು ಒಲಿಸಿಕೊಂಡು ಬಾ ಅಂತ ಕಳಿಸ್ತಾಳೆ.
ಧ್ರುವ ಓಡಿಕೊಂಡು ಬಂದಿದ್ದಾನೆ, ದೇವರನ್ನು ಒಲಿಸಿಕೊಂಡು ಬರಬೇಕು ಅಂತ ಹೊರಟಿದ್ದಾನೆ. ಹೇಗೆ ದೇವರನ್ನು ಒಲಿಸಿಕೊಳ್ಳೋದು, ಹೇಳಬೇಕೋ ಬೇಡೋ ಪಾಠ ಅಮ್ಮ ಏನು ಹೇಳಿಕೊಡಲಿಲ್ಲ. ಅವನು ಕೇಳಬೇಕಾ ಬೇಡವಾ, ಕೇಳಲಿಲ್ಲ, ಓಡಿ ಬಂದಿದ್ದಾನೆ ಅಂತ. ಅಂದರೆ ಕ್ಷತ್ರಿಯ ತೇಜಸ್ಸು ಅದು. ಮಾಡಬೇಕು ಅಂದರೆ ಮಾಡಬೇಕು, ಅದರಲ್ಲಿ ಏನು ಯಾಕೆ ಅಂತ ಪ್ರಶ್ನೆ ಇರಲಿಲ್ಲ. ನಾರದರು ಬರ್ತಾರೆ. ನಾವು ಒಳ್ಳೆಯ ಕೆಲಸಕ್ಕೆ ಹೊರಟ್ರೆ ದೇವರು ಸಹಾಯ ಮಾಡ್ತಾನೆ. ನಮ್ಮ ಸಂಕಲ್ಪ ಗಟ್ಟಿಯಾಗಿದ್ದರೆ ಭಗವಂತ ಅದನ್ನು ನಡೆಸಿಕೊಡ್ತಾನೆ. ಧ್ರುವ ಉದಾಹರಣೆ ನೋಡಿ. ಧ್ರುವ ಬಂದರೆ ನಾರದರು ಬರ್ತಾರೆ. ನಾರದರು ಬಂದವರು ಧ್ರುವ ಎಲ್ಲಿ ಹೋಗ್ತಿ ಅಂತ ಕೇಳಿದರು. ಧ್ರುವ ಹೇಳ್ದ, ನಾರದರೆ ನನಗೆ ಪುರ್ಸೊತ್ತಿಲ್ಲ, ನಿಮಗೇನಾಗಬೇಕು ಹೇಳಿ, ನಾನು ಮುಂದೆ ಹೋಗ್ತೇನೆ. ಅಲ್ಲಪ್ಪ ಏನಿದು, ಎಲ್ಲಿ ಹೋಗ್ತಿ? ನಾನು ತಪಸ್ಸಿಗೆ. ತಪಸ್ಸಿಗೆ ಏನಿಲ್ಲ, ಬರೀ ಕೈಯಲ್ಲಿ ತಪಸ್ಸಿಗೆ ಹೆಂಗೆ ಹೋಗ್ತೀನಿ ನೀನು? ನಾರದರೆ ನನಗದು ಗೊತ್ತಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿದೆ. ನಾರದರು ಹೇಳಿದರು, ಯಾಕೆ ಹೋಗ್ತಿ ತಪಸ್ಸಿಗೆ? ನನಗೆ ಅವಮಾನ ಮಾಡಿದ ಅಪ್ಪ, ನಾನು ಚಿಕ್ಕಮ್ಮ ಅವಮಾನ ಮಾಡಿದ್ದಾಳೆ, ನಾನು ತಡ್ಕೊಳ್ಳಿಕ್ಕಾಗ್ತಿಲ್ಲ. ನಾರದರು ಹೇಳಿದರು, ಮನೆಯಲ್ಲಿ ಇಂತಹ ಗಲಾಟೆಗಳು ಆಗ್ತಲೇ ಇರ್ತದೆ. ಅಪ್ಪ ಬೈದ ಅಂತ ನಾವು ಹೋಗಿ ಸಮುದ್ರಕ್ಕೆ ಹಾರುವುದಲ್ಲ, ನಾವು ಮತ್ತೆ ಬದುಕಬೇಕು, ಸಾಧನೆ ಮಾಡಬೇಕು. ನೀ ಚಿಕ್ಕ ಮಗು, ಹೋಗಿ ಚೆಂಡು ಕೊಡ್ತೇನೆ, ಆಟ ಆಡು ಅಂತ ಹೇಳ್ದ. ನಾರದರಿಗೆ ಧ್ರುವ ಹೇಳ್ತಾನೆ, ನಾರದರೆ ನಿಮಗೆ ಮನಸ್ಸಿದ್ದರೆ ನನಗೆ ಸರಿಯಾಗಿ ದೇವರನ್ನು ಕಾಣುವ ಮಾರ್ಗ ತೋರಿಸಿ, ನಿನಗೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನನಗೆ. ನಾರದರಿಗೆ ಮೈ ರೋಮಾಂಚ ಆಯಿತು. ಏನು ಕ್ಷತ್ರಿಯನ ಮಾತು, ಎಂಥ ತೇಜಸ್ಸಿನ ಮಾತಿದು. ನಾರದರಿಗೆ ಖುಷಿ. ನಾರದರು ಜಾರಿ ಬಿದ್ದರು. ನಾರದರು ಹೇಳಿದ್ರು, ಧ್ರುವ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದರು. ಪುಟಾಣಿ ಹುಡುಗ ತಲೆ ಮೇಲೆ ಕೈ ಇಟ್ಟರು. ಏನು ವಾಕ್ಯ ನೋಡಿ. ಭಸ್ಮಾಸುರ ಕೈ ಇಟ್ಟ ಹಾಗಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೈ ಇಟ್ಟರೆ ಭಸ್ಮಾಸುರ ಕೈ ಇಟ್ಟ ಹಾಗೆ ನಮ್ಮ ಇದ್ದದ್ದೆಲ್ಲ ಹೋಗಿಬಿಡ್ತದೆ ಅಷ್ಟೇ. ನಾರದರು ಕೈ ಇಟ್ಟರು. ಭಗವಂತನನ್ನು ಕಂಡ ಅಪರೋಕ್ಷ ಜ್ಞಾನಿಗಳು, ದೇವರನ್ನು ಮುಟ್ಟಿ ನಮಸ್ಕಾರ ಮಾಡಿದ ಕೈಗಳು. ಆ ಕೈಯನ್ನು ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಹ ಅಂತಹ ಕೈಯನ್ನು ಧ್ರುವನ ತಲೆ ಮೇಲೆ ಇಟ್ಟರಂತೆ. ಧ್ರುವನಿಗೆ ಒಂದು ಸಲ ಎಲ್ಲ ತಲೆ ತಿರುಗಿತಂತೆ. ತಿರುಗಿತು ಅಂತಂದರೆ ಎಲ್ಲ ಇದ್ದದ್ದೆಲ್ಲ ಖಾಲಿ ಆಯಿತು, ಒಳಗೆ ತುಂಬಿತು. ಎಲ್ಲ ತುಂಬಿಸಿದರು ಅವರು. ಭಗವಂತನ ಜ್ಞಾನ ಬರಲಿಕ್ಕೇನು ಬೇಕು, ಇಡೀ ಒಳಗಿನಿಂದ ಶಕ್ತಿಯಾದಾನ ಮಾಡಿದರಂತೆ. ಒಳ್ಳೆಯ ಶಕ್ತಿಯಾದಾನ ಆಯಿತು. ನಾರದರು ಹೇಳಿದರು, ಧ್ರುವ ಮಂತ್ರೋಪದೇಶ ಮಾಡ್ತೇನೆ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದರು. ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂದರೆ, ವಾಸುದೇವ ಅಂದರೆ ಮೋಕ್ಷವನ್ನು ಕರುಣಿಸುವ ಭಗವಂತನ ಮಂತ್ರವನ್ನು ಉಪದೇಶ ಮಾಡಿದರು. ಮಂತ್ರ ಸಿದ್ಧಿ ಇದ್ದ, ಮಂತ್ರದಿಂದ ದೇವರನ್ನು ಕಂಡ ನಾರದರು ಮಾಡಿದಂತಹ ಉಪದೇಶ ಎಂಥ ನೇರ. ಇದು ಬ್ಲಡ್ಡಿಗೆ ಇಂಜೆಕ್ಷನ್ ಕೊಟ್ಟ, ಗ್ಲೂಕೋಸ್ ಇಂಜೆಕ್ಷನ್ ಕೊಟ್ಟ ಹಾಗೇನೆ ಆ ಧ್ರುವನಿಗೆ ಒಳ್ಳೆಯ ಟಾನಿಕ್ ಆಯಿತು, ಮಂತ್ರೋಪದೇಶ ಸಿಕ್ಕಿತು. ಹೇಳಿದರು, ಧ್ರುವ ಇಲ್ಲಿ ರೈಟಿಗೆ ಹೋಗಿ ಲೆಫ್ಟಿಗೆ ಹೋದರೆ ಮಧುವನ ಸಿಗ್ತದೆ ನಿನಗೆ, ಪಕ್ಕದಲ್ಲಿ ಯಮುನಾ ತೀರ ಇರ್ತದೆ, ಆ ಜಾಗದಲ್ಲಿ ತಪಸ್ಸು ಮಾಡು. ತಪಸ್ಸು ಮಾಡುವಾಗ ನೀನು ಆಹಾರದ ಚಿಂತೆ ಮಾಡಲಿಕ್ಕೆ ಹೋಗಬೇಡ, ಹೊಟ್ಟೆ ನಿನಗೇನು ಕೇಳುವುದಿಲ್ಲ, ನೀನು ಕೊಟ್ಟದರಲ್ಲಿ ತೃಪ್ತಿ ಪಡ್ತದೆ. ನೀನು ಅದು 1 ತಿಂಗಳು ಹಣ್ಣು ಮಾತ್ರ ತಿನ್ನು, ಹಣ್ಣು ಅಂಗಡಿಯಿಂದ ತರಿಸಬೇಕಾಗಿಲ್ಲ, ನಿನ್ನ ಮುಂದೆ ದೇವತೆಗಳೇ ಬೀಳಿಸ್ತಾರೆ. ಒಂದು ತಿಂಗಳಾದ ಮೇಲೆ ಎಲೆ ತಿನ್ನು, ಇನ್ನೊಂದು ತಿಂಗಳು ನೀರು ಮಾತ್ರ ಕುಡಿ, ಇನ್ನೊಂದು ತಿಂಗಳು ಗಾಳಿ ಮಾತ್ರ ಸ್ವೀಕಾರ ಮಾಡು, ಮತ್ತೊಂದು ತಿಂಗಳು ಪ್ರಾಣಾಯಾಮ ಮಾಡು, ತಪಸ್ಸು ಮಾಡು, ದೇವರು ಬರ್ತಾರೆ, ನಿನಗೆ ಒಲಿತಾರೆ. 3 ಹೊತ್ತು ತ್ರಿಸವನದಲ್ಲಿ ಯಮುನಾ ಸ್ನಾನ ಮಾಡು ಅಂತ ಹೇಳಿ ಆ ಧ್ಯಾನದ ಪ್ರಕ್ರಿಯೆಯನ್ನೆಲ್ಲ ಹೇಳಿದರು. ಬಾಯಿಯಿಂದ ಹೇಳಬೇಕಾದಷ್ಟನ್ನು ಬಾಯಲ್ಲಿ ಹೇಳಿದರು, ಕೈಯಿಂದ ಹೇಳಬೇಕಾದ್ದನ್ನು ಕೈಯಿಂದ ಹೇಳಿದರು. ಧ್ರುವನ ದೊಡ್ಡ ಸೌಭಾಗ್ಯ. ನಾರದರಿಗೆ ನಮಸ್ಕಾರ ಮಾಡಿ ಹೊರಟ. ಭಗವಂತನ ಅಪರೋಕ್ಷ ಜ್ಞಾನಿಗಳು ಮಾರ್ಗದರ್ಶನ ಮಾಡಿದರು. ಯಾರು ಮಾಡಬೇಕಂತ ಮಾರ್ಗದರ್ಶನ? ದೇವರನ್ನು ನೋಡಿದವ ದೇವರ ಹತ್ರ ಕರ್ಕೊಂಡು ಹೋಗಬೇಕು, ಹೀಗೆ ಹೋಗಿ ಅಂತ ಹೇಳಬೇಕು. ಪರ್ತಗಾಲಿ ಮಠದ ಅಡ್ರೆಸ್ ಗೊತ್ತಿದ್ದವ ಹೀಗೆ ಹೋಗಿ ಅಂತ ಹೇಳಿದ್ರೆ ನಾವು ಇಲ್ಲಿ ಬರಲಿಕ್ಕೆ ಸಾಧ್ಯ. ಇದರ ಪರಿಚಯನೇ ಇಲ್ಲದಿದ್ದವ ನೀವು ಅಲ್ಲಿ ಹೋಗಿ ಅಂತಂದರೆ ನಾವು ಹೇಗೆ ಬರಲಿಕ್ಕೆ ಸಾಧ್ಯ? ನಾರದರು ಬ್ರಹ್ಮರ್ಷಿಗಳು, ಭಗವಂತನನ್ನು ಕಂಡ ಮಹಾಜ್ಞಾನಿಗಳು, ಅವರು ಮಾರ್ಗದರ್ಶನ ಮಾಡಿದರು.
ಧ್ರುವ ಬಂದ, ನೇರ ಬಂದ. ಇಡೀ ಪ್ರಪಂಚ ಮರೆತು ಹೋಯಿತು, ಮನೆ ಮರೆತು ಹೋಯಿತು, ರಾಜ್ಯ ಮರೆತು ಹೋಯಿತು, ಅಪ್ಪನ ತೊಡೆ ಮರೆತು ಹೋಯಿತು. ನೆನಪುಳಿದದ್ದು ಒಂದೇ, ಆ ವಾಸುದೇವ ರೂಪಿಯಾದ ಭಗವಂತ ಬರ್ತಾನೆ, ಮಧುವನಕ್ಕೆ ಬರ್ತಾನೆ, ಸ್ಥಳವನ್ನು ಸ್ಥಿರಪಡಿಸ್ತಾನೆ, ಯಮನೆಗೆ ಇಳಿತಾನೆ. ಮೈ ಕೊರೆಯುವ ಚಳಿ, ಶಿಶಿರ ಋತು, ಯಮನೆ ಐಸ್ ವಾಟರ್ ಅದು, ಅದರಲ್ಲಿ ಇಳಿತಾನೆ, ಸ್ನಾನ ಮಾಡ್ತಾನೆ. ಕಾಗೆ ಮುಳುಗಿದ ಹಾಗಲ್ಲ, ಮಂತ್ರ ಹೇಳಿ, ಅಗಮರ್ಷಣ ಮಂತ್ರ ಹೇಳಿ ಸ್ನಾನ ಮಾಡಿ ಮೇಲಕ್ಕೆ ಬರ್ತಾನೆ, ದೇವರ ಜಪ ಮಾಡ್ತಾನೆ. ಆಹಾರ 3 ದಿನಕ್ಕೆ 1 ಬಾರಿ, ದಿನಕ್ಕೆ 3 ಬಾರಿ ಅಲ್ಲ, 3 ದಿನಕ್ಕೆ 1 ಬಾರಿ. ಅದೇನು ಬಿದ್ದ ಬೋರೆ ಹಣ್ಣು, ಬಿದ್ದ ಹಣ್ಣು ಹೇಗಿರ್ತದೆ ಅದನ್ನು, ಅದು ಎಷ್ಟು ಹೊಟ್ಟೆ ತುಂಬುವಷ್ಟಲ್ಲ, 1 ತಿಂದ. 1 ತಿಂಗಳು ದೇವರು ಬರಲಿಲ್ಲ. ದೇವರೆಲ್ಲಿದ್ದಾನ್ರಿ, ಗಂಟೆ ನೋಡಿದ, ಇನ್ನು ಆಗುವಂಥದ್ದಲ್ಲ, ನಮ್ಮ ಮನೆಗೆ ಹೋಗೋಣ ಅಂತ ಬರಲಿಲ್ಲ ಅವನು. ಮತ್ತೆ ನಾರದರ ಉಪದೇಶ ಅಷ್ಟು ಖಚಿತವಾಗಿತ್ತು. 2ನೇ ತಿಂಗಳು ಮತ್ತೆ ಬಿದ್ದ ಎಲೆಗಳು, ಅದನ್ನು ತಿಂದು, ಅದು ಎಷ್ಟು, ಮೊದಲು 3 ದಿನಕ್ಕೆ 1 ಬಾರಿ, 6 ದಿನಕ್ಕೆ 1 ಬಾರಿ ಎಲೆ ಮಾತ್ರ ತಿಂದು, ತಿನ್ನಬಾರದ ಎಲೆ ಅಲ್ಲ, ಅಲ್ಲೇ ಮರದಲ್ಲಿ ಬಿದ್ದ ಎಲೆ, ಒಣಗಿದ ಎಲೆಯನ್ನು ತಿಂದು ವ್ರತವನ್ನು ಮುಂದುವರಿಸಿದ. ದೇವರು ಬಾರದೇ ಇದ್ದಾಗ ಮತ್ತೆ 1 ತಿಂಗಳು ಸಾಧನೆ ಮುಂದುವರಿಸಿದ. ಹಣ್ಣು ಬಿಟ್ಟ, ಎಲೆ ಬೇಡ ಅಂತ ಬಿಸಾಡಿದ. ಅಲ್ಲಿಯೇ ಶೀತಲವಾದ ನೀರನ್ನು 1 ಬಾರಿ ಕುಡಿದು ವ್ರತವನ್ನು ಮುಂದುವರಿಸಿದ. 4ನೇ ತಿಂಗಳಾಯಿತು, ನೀರೂ ಇಲ್ಲ, ನೀರಿನ ಅಪ್ಪ ಗಾಳಿ ಮಾತ್ರ. ಅದೂ ಕೂಡ 1 ಬಾರಿ ಬಾಯಿ ತುಂಬ ಗಾಳಿಯನ್ನು ಸ್ವೀಕಾರ ಮಾಡಿ 1 ತಿಂಗಳು ತಪಸ್ಸು ಮುಂದುವರಿಸಿದ. ದೇವರು ಬರಲಿಲ್ಲ. ಎಲ್ಲ ಸಿಂಹ, ಹುಲಿ, ಚಿರತೆ, ಕರಡಿ, ನಾವು ದೇವರ ಕೊನೆ ಕೂತ್ರೆ ಸೊಳ್ಳೆ ಬಂದು ಕಚ್ಚುತ್ತೆ. ಜಪ ಮಾಡಲಿಕ್ಕೆ ಆಗಲ್ರಿ, ಸಾಕು ಅಂತ ಎದ್ದು ಬರ್ತೇವೆ. ಅಲ್ಲಿ ಸೊಳ್ಳೆ ಅಲ್ಲ, ಸೊಳ್ಳೆಗಳು ಎಷ್ಟು ಕಚ್ಚಿತೋ ಗೊತ್ತಿಲ್ಲ ಅವನಿಗೆ. ಹುಲಿ, ಸಿಂಹ, ಚಿರತೆ, ಕರಡಿಗಳು ಅದು ಗರ್ಜನೆ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಎಂಥವನೂ ಬಿಟ್ಟು ಬರಬೇಕು. ಧ್ರುವ ಕೇಳಿಸ್ಲೇ ಇಲ್ಲ ಅಂತೆ. ನಾರದರ ಉಪದೇಶ ಅಂದರೆ ಹಾಗಿತ್ತು. ಆ ಕಿವಿಗೆ ಬ್ಯಾನ್ ಮಾಡಿದಿರೋದು, ಅದು ಯಾವುದು ಹೊರಗಿನ ಶಬ್ದನೇ ಕೇಳಲಿಲ್ಲ. ಹುಲಿ, ಚಿರತೆ, ಸಿಂಹಗಳಿಗೆ ದೃಷ್ಟಿಯೇ ಹರಿಸಲಿಲ್ಲ. ದೇವತೆಗಳೇ ಹುಲಿ ಸಿಂಹದ ರೂಪದಲ್ಲಿ ಬಂದಿದ್ದರು ಅವನಿಗೆ ವಿಘ್ನ ಮಾಡಬೇಕೆ ಅಂತ. ಆದರೆ ಅವರೇ ಸೋತು ಹೋದರು. ಧ್ರುವನನ್ನು ನಾವು ಏನೂ ಅಲ್ಲಾಡಿಸ್ಲಿಕ್ಕಾಗೋಲ್ಲ ಅಂತ ಎದ್ದು ಹೋದರು. ಅವನು 5ನೇ ತಿಂಗಳಲ್ಲಿ ಆ ಗಾಳಿಯನ್ನೂ ಬಿಟ್ಟು ಪ್ರಾಣಾಯಾಮ ತತ್ಪರನಾಗಿ ತಪಸ್ಸನ್ನು ಮುಂದುವರಿಸಿದ. ಆ ಗಾಳಿಯನ್ನು ಸ್ಥಗಿತಗೊಳಿಸಿ ಕುಂಭಕ ಪ್ರಾಣಾಯಾಮದಲ್ಲಿ ನಿಂತು 1 ಕಾಲಲ್ಲಿ ತಪಸ್ಸನ್ನು ಮುಂದುವರಿಸುತ್ತಾನೆ. ದೇವಲೋಕದ ತನಕ ಆ ಬಿಸಿ ತಾಗ್ತದೆ. ಭೂಮಿಯಲ್ಲಿ ಮಾಡಿದ ತಪಸ್ಸು, ಶಿಶಿರ ಋತುವಿನಲ್ಲಿ ಮಾಡಿರತಕ್ಕಂಥ ತಪಸ್ಸು ದೇವಲೋಕಕ್ಕೆ ಬಿಸಿ ಆಯಿತು ಅಂತ ಭಾಗವತ ಹೇಳುತ್ತೆ. ದೇವತೆಗಳು ಹೇಳಿದರು ದೇವರ ಹತ್ರ ಬಂದು, ಸ್ವಾಮಿ ನಮ್ಮ ಕುರ್ಚಿ ಬಿಸಿಯಾಗಿಬಿಟ್ಟಿದೆ, ನಮ್ಮ ಆಸನ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಬಿಸಿ. ದೇವರು ಹೇಳಿದ, ಏನು ಬಿಸಿ ಅಂತ ಕೇಳಿದರು. ಅದು ನಿಮ್ಮ ಭಕ್ತನ ತಪಸ್ಸಿನ ಆ ಬೆಂಕಿಯ ದಾಹ ತಡ್ಕೊಳ್ಳಿಕ್ಕಾಗೋದಿಲ್ಲ. ದೇವರು ಕೇಳಿದ, ಏನು ಮಾಡಬೇಕು? ಸ್ವಾಮಿ ಏನು ಬೇಕಾದರೂ ಮಾಡು, ಬಿಸಿ ತಣ್ಣಗೆ ಮಾಡು ಅಂತ. ದೇವರು ಬರ್ತಾನೆ, ವಾಸುದೇವ ರೂಪಿಯಾದ ಭಗವಂತ ದರ್ಶನವನ್ನು ಕೊಡ್ತಾನೆ. ಆದರೆ ಧ್ರುವ ಒಳಗಿನಿಂದ ಆನಂದಮಯನಾಗಿದ್ದಾನೆ. ತುಟಿಯಲ್ಲಿ ಮಂದಹಾಸ, ಒಳಗಿಂದ ಆನಂದ. ಆದರೆ ಅದನ್ನು ಎಂಜಾಯ್ ಮಾಡ್ತಾನೆ ನೋಡಿ ಧ್ರುವ. ದೇವರಿಗೆ ಹೊಟ್ಟೆ ಉರಿ ಬಂತಂತೆ. ನಾನು ಎದುರು ನಿಂತಿದ್ದೇನೆ, ನನ್ನಿಂದ ಖುಷಿಯಾಗಬೇಕು, ಇದೇನು ಖುಷಿ ಇವನಿಗೆ. ದೇವರು ನೋಡಿದ ಗಂಟೆ, ಧ್ರುವ ಕಣ್ ತೆಗಿತಾ ಇಲ್ಲ, ತಿರ್ಗಬರ್ಗಾಗಬೇಕಿತ್ತು. ಎಷ್ಟು ಹೊತ್ತು ದೇವರು ಬರುವುದಿಲ್ಲ ಅಂತ ಹೇಳಬೇಕಾದ್ದು, ದೇವರು ಬಂದು ಕಾದಂತೆ. ಧ್ರುವ ಕಣ್ತೆರೆ ಅಂತ ತೆರೆಯುವುದಿಲ್ಲ. ಒಳಗಿನಿಂದ ಆ ವಾಸುದೇವ ರೂಪ ನೋಡ್ತಾ ಇದ್ದಾನೆ. ಆ ಆನಂದದಲ್ಲಿ ಪ್ರಪಂಚವನ್ನೇ ಮರೆತು ಬಿಟ್ಟ. ಸಾಕು, ಇನ್ನೇನು ಬೇಡ ಅಂತ ದೇವರು ಆಲೋಚನೆ ಮಾಡಿದ. ಇದಕ್ಕೇನು ಪರಿಹಾರ? ಧ್ರುವ ನೋಡಬೇಕಾದ್ರೆ ಒಂದೇ ಪರಿಹಾರ, ಒಳಗಿನ ರೂಪ ಅದೃಶ್ಯ ಆಯಿತು. ಸ್ವಿಚ್ ಆಫ್ ಮಾಡಿಬಿಟ್ಟ ಒಳಗಿಂದ. ಅಯ್ಯೋ ಅಂತ ಧ್ರುವ ಅಳ್ಳಿಕ್ಕೆ ಶುರು ಮಾಡಿದ. ಕಣ್ ತೆಗಿತಾನೆ, ಒಳಗಿದ ರೂಪ
ಹೊರಗಿಂದ ಚಿನ್ಮಯವಾಗಿ ಅವನ ಕಣ್ಣ ಮುಂದೆ ಬಂದು ನಿಂತಿದೆ. ಏನು ಆನಂದ, ಆನಂದದ ಪರಾಕಾಷ್ಠೆ. ದೇವರು ಹೇಳ್ದ, ಧ್ರುವ ಮಾತಾಡು ಅಂತ. ಮಾತಾಡಲಿಕ್ಕಾಗೋದಿಲ್ಲ. ಮಾತಾಡು ಅಂದರೆ ಮಾತಾಡಲಿಕ್ಕಾಗೋದಿಲ್ಲ ಅವನಿಗೆ. ತುಂಬ ಆನಂದ ಆದರೆ ಮಾತೇ ಬರುವುದಿಲ್ಲ. ಮಾತು ತೊದಲ್ತದೆ, ಕಣ್ಣಲ್ಲಿ ನೀರು ಬರ್ತದೆ, ದೇಹದಲ್ಲಿ ಕಂಪ ಬರುತ್ತೆ. ಧ್ರುವನಿಗೆ ಆನಂದದ ಪರಾಕಾಷ್ಠೆ. ಯಾವ ದೇವರನ್ನು ಕಂಡಿದ್ದ ಅಂತಃಕರಣ ವೃತ್ತಿಯಲ್ಲಿ ಅದೇ ರೂಪ ಚಿನ್ಮಯವಾಗಿ ಅವನ ಮುಂದೆ ಬಂದು ನಿಂತಿದೆ. ಮಾತಾಡದಿದ್ದಾಗ ದೇವರು ಹೇಳ್ದ, ತಡ ಆಗುತ್ತೆ, ಇನ್ನೇನು ಮಾಡಿ ಮಾತಾಡಿಸಬೇಕು ಅಂತ. ಅಮ್ಮ ಮಗುವನ್ನು ಮಾತಾಡಿಸುವ ಹಾಗೆ ಮಾತಾಡಿಸ್ತಾನೆ. ಕಂಬುಮಯೇನ ಬ್ರಹ್ಮಮಯೇನ ಕಂಬುನ ಸ್ಪರ್ಶ. ಕೈಯಲ್ಲಿದ್ದ ಶಂಖದಿಂದ ಧ್ರುವನ ಗಲ್ಲವನ್ನು ಮುಟ್ತಾನೆ ಅಂತೆ ದೇವರು. ಶಂಖದಿಂದ ಗಲ್ಲವನ್ನು ಮುಟ್ಟಿದರೆ ಧ್ರುವ ಮಾತಾಡ್ತಾನೆ. ಶಂಖ ಬ್ರಹ್ಮಮಯೇನ ಅಂತ ಹೇಳ್ತಾರೆ. ಬ್ರಹ್ಮಮಯೇನ ಅಂತಂದರೆ ವೇದಮಯೇನ, ವೇದಾಭಿಮಾನಿನಿಯಾದ ಲಕ್ಷ್ಮೀಮಯೇನ, ಲಕ್ಷ್ಮೀಮಯವಾದ್ದು ಶಂಖ. ಶಂಖದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಶಂಖ ಇಡಬೇಕು ಅಂತ. ಯಾವ ಮನೆಯಲ್ಲಿ ಶಂಖ ಇರ್ತದೆ ಆ ಮನೆಯಲ್ಲಿ ಶಂಖ್ಯೆಗಳು ಇರುವುದೇ ಇಲ್ಲ ಅಂತ. ಯಾವ ಶಂಖ್ಯೆಗಳೂ ಬರೋದಿಲ್ಲ. ಅದೇ ಹಾಗಾದರೆ ಹೇಗೆ, ಹೀಗಾದರೆ ಹೇಗೆ, ಯಾವ ಸಂಶಯಕ್ಕೂ ಅವಕಾಶ, ಯಾವ ಕಷ್ಟಗಳಿಗೂ ಅವಕಾಶ ಇರುವುದಿಲ್ಲ. ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಆ ಶಂಖನಾದ ಆಗಬೇಕಂತೆ ಬೆಳಗ್ಗೆ ಸಾಯಂಕಾಲ ಸಂಧ್ಯಾಕಾಲದಲ್ಲಿ. ಆ ಶಂಖನಾದ ಆದರೆ ಗರ್ಭಾಹ ದೇವಾರಿ ನಾರೀಣ ವಿಶೀರ್ಯಂತೆ ಸಹಸ್ರದ ತವನಾದೇನ ಪಾಂಚಜನ್ಯ ಅಂತ ನಾವು ಹೇಳುವ ಮಂತ್ರಗಳು. ಅಂದರೆ ಆ ಶಂಖನಾದ ಆಯಿತು ಅಂತಂದರೆ ದೇವಾರಿ ನಾರೀಣ ಅಂದರೆ ದೈತ್ಯರ ಹೆಣ್ಮಕ್ಕಳ ಗರ್ಭ ಸಿಳಿ ಹೋಗ್ತದೆ. ಅಂದರೆ ನಮ್ಮ ಶತ್ರುಗಳೆಲ್ಲ ದೂರ ಆಗ್ತಾರೆ, ಎಲ್ಲ ಒಳ್ಳೆಯದೇ ಆಗ್ತದೆ. ವನಿತೆ ಯೂದುವ ಶಂಖ ಧ್ವನಿ ಕೇಳಿ ಬಂದ ನರಹರಿ ಅಂತ ಹೇಳ್ತಾರೆ ನೋಡಿ. ಆ ಹೆಣ್ಮಕ್ಕಳು ಬಾಯಿ ತುಂಬ ಶಂಖನಾದ ಮಾಡಿದರೆ ಮನೆಯಲ್ಲಿ ಹೊರಗಿದ್ದವರೆಲ್ಲ ಶಂಖನಾದ ಮಾಡಬೇಕಷ್ಟೇ. ನಮ್ಮ ಮನೆಯೆಲ್ಲ ಸುರಕ್ಷಿತ, ತುಂಬ ಸಮೃದ್ಧಿ ಆಗ್ತದೆ ಅಂತ. ಯಾಕೆಂತಂದರೆ ಶಂಖದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂತ. ಲಕ್ಷ್ಮೀದೇವಿ ಅಂತಂದರೆ ಜ್ಞಾನದ ದೇವತೆ, ಮನೋವಚನ ದೇವತೆ. ಮನಸ್ಸಿಗೆ ಪ್ರೇರಣೆ ಮಾಡುವವಳು, ವಚನಕ್ಕೆ ಪ್ರೇರಣೆ ಮಾಡುವ ಶಕ್ತಿ ಭಾಗ್ಯದ ಲಕ್ಷ್ಮಿ. ಧ್ರುವ ಮಾತಾಡ್ತಾನೆ. ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಧರಸ್ವಧಾಮ್ನ ಅಂತ ತನ್ನ ಅನುಭವವನ್ನೇ ದೇವರ ಮುಂದೆ ಹಂಚಿಕೊಳ್ತಾನೆ. ಮಾತಾಡದಿದ್ದ ಧ್ರುವ ಮಾತಾಡಿದ್ದು ಸ್ವಾಮಿ ನಿನ್ನಿಂದ ಅಂತ ತನ್ನ ಅನಿಸಿಕೆಗಳನ್ನೆಲ್ಲ ದೇವರ ಮುಂದೆ ತೋಡಿಕೊಳ್ತಾನೆ. ಭಗವಂತ ಅವನಿಗೆ ಶಾಶ್ವತವಾದ ಪುರುಷಾರ್ಥವನ್ನು ಅನುಗ್ರಹ ಮಾಡಿ ನಿನಗೇನು ಬೇಕೋ ಅದನ್ನೆಲ್ಲ ಕಾಲಕಾಲಕ್ಕೆ ಕರುಣಿಸ್ತೇನೆ ಅಂತ ಹೇಳಿ ಭಗವಂತ ಅದೃಶ್ಯನಾಗ್ತಾನೆ. ಧ್ರುವ ಮನೆಗೆ ಬರ್ತಾನೆ, ಊರಿಗೆ ಬರ್ತಾನೆ. ಊರಿಗೆ ಮೊದಲೇ ಸೂಚನೆ ಸಿಕ್ಕಿರ್ತದೆ. ನಾರದರು ಮೊದಲೇ ಎಲ್ಲ ಹೇಳ್ತಾರೆ, ಏನು ಹೇಳಬೇಕೋ ಮೆಸೇಜೋ ವಾಟ್ಸಪ್ಪೋ ಮೊದಲೇ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಧ್ರುವ ಬರ್ತಾನೆ ಅಂತಂದರೆ ಅವನಿಗೆ ಸ್ವಾಗತಕ್ಕೆ ತಯಾರಾಗಿರ್ತದೆ. ಹೆಣ್ಣು ಮರಿ ಆನೆ ತಯಾರಾಗಿತ್ತು ಆನೆಯ ಮೇಲೆ ಮೆರವಣಿಗೆಗಾಗಿ. ಅಪ್ಪ ಮನೆಯಿಂದ ಹೊರಗೆ ಬಂದಿದ್ದ. ಸುರುಚಿ ಸುನೀತಿ ಎಲ್ಲ ಬಂದಿದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ. ಉತ್ಥಾನಪಾತನಿಗೆ ಅಯ್ಯೋ ಧ್ರುವ ಬರ್ತಾನೆ, ನಾನು ಹೇಗೆ ಮುಖ ತೋರಿಸ್ಲಿ ಅಂತ. ಸುರುಚಿಗೆ ನಾನು ಹೋಗಿ ದೇವರನ್ನು ನೋಡಿಕೊಂಡು ಬಾ ಅಂತ ಹೇಳಿದ್ದೆ, ಅಮ್ಮ ನೋಡಿ ಬಂದಿದ್ದೇನೆ, ಏನು ಹೇಳ್ತೀರಿ ನೀವು ಅಂತ ಕೇಳ್ತಾನ, ನಾನು ಏನು ಹೇಳಲಿ. ಸುನೀತಿಗೆ ತುಂಬ ಖುಷಿ, ನನ್ನ ಮಗ ನನಗೇನು ಗೊತ್ತಿಲ್ಲ ಜ್ಞಾನಿಯಾಗಿ ಬರ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ. ಧ್ರುವ ಬರ್ತಾನೆ, ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ ರಾಜ, ಸುರುಚಿಗೆ ನಮಸ್ಕಾರ ಮಾಡ್ತಾನೆ, ಸುನೀತಿಗೆ ನಮಸ್ಕಾರ ಮಾಡ್ತಾನೆ. ಸುರುಚಿಯ ಮೇಲೆ ದ್ವೇಷ ಇಲ್ಲ, ದೇವರನ್ನು ಕಂಡ ಜ್ಞಾನಿ. ಸುನೀತಿಗೆ ನಮಸ್ಕಾರ ಮಾಡ್ತಾನೆ, ಮಾತೃದೇವೋ ಭವ. ಆ ಧ್ರುವನನ್ನು ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸಿ ಊರಿಗೆ ಕರ್ಕೊಂಡು ಬರ್ತಾರೆ. ಅಪ್ಪನ ತೊಡೆ ಏನು, ಇಡೀ ದೇಶದ ಸಿಂಹಾಸನದ ಆಧಿಪತ್ಯನೇ ಧ್ರುವನಿಗೆ ಬಂತು. ದೇವರು ಒಲಿದರೆ ಎಲ್ಲ ನಮಗೆ ಸಿಗ್ತದೆ, ದೇವರು ಮುನಿದರೆ ಏನೂ ಸಿಗುವುದಿಲ್ಲ. ಉತ್ತಮ ಕಾಡಿಗೆ ಹೋಗಿದ್ದ, ಕಾಡ್ಗಿಚ್ಚಿಗೆ ಆಹುತಿಯಾಗಿ ಭಸ್ಮ ಆಗಿ ಬಿಡ್ತಾನೆ.
ಅವನನ್ನು ಹುಡುಕಿಕೊಂಡು ಹೋದ ಅಮ್ಮ ಸುರುಚಿ ಅದೇ ಕಾಡ್ಗಿಚ್ಚಿಗೆ ಆಹುತಿಯಾಗಿ ಭಸ್ಮ ಆಗ್ತಾರೆ. ಭಾಗವತ ಹೇಳುತ್ತೆ, ದೊಡ್ಡವರ ಬಗ್ಗೆ, ಉತ್ತಮರ ಬಗ್ಗೆ ನಾವು ಹೊಟ್ಟೆ ಕಿಚ್ಚು ಮಾಡಿದರೆ ಈ ಕಿಚ್ಚಿಗೆ, ಬೆಂಕಿಗೆ ಆಹುತಿ ಆಗ್ತೇವೆ ಅಂತ ಎಚ್ಚರ ಕೊಟ್ಟಿದೆ. ಸುರುಚಿ ಮತ್ತು ಉತ್ತಮ ಇಬ್ಬರು ಅಸೂಯೆ ತೋರಿಸಿದರು, ಹೊಟ್ಟೆ ಕಿಚ್ಚು ತೋರಿಸಿದವರು. ಕಿಚ್ಚು ಅಂದರೆ ಬೆಂಕಿ, ಹೊಟ್ಟೆಯೊಳಗಿದ್ದ ಬೆಂಕಿ. ಅದು ಏನಾಯಿತು, ಕಾಡ್ಗಿಚ್ಚಾಗಿ ಪರಿಣಮಿಸಿ ಅವರನ್ನು ಬಲಿ ತಗೊಂಡಿತು ಅಂತ. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡಬೇಡಿ, ಅಸೂಯೆ ಪಡಬೇಡಿ, ಸಾಧನೆಗೆ ಇಷ್ಟಪಡಿ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಧ್ರುವ ತಮ್ಮನಿಗಾದ ಅನ್ಯಾಯ, ತನ್ನ ಚಿಕ್ಕತಾಯಿಗಾದ ಅವಮಾನ ಅದನ್ನು ನೋಡಿ ಕುಬೇರರ ಭೃತ್ಯರ ಜೊತೆಗೆ ಯುದ್ಧಕ್ಕೆ ಹೋಗ್ತಾನೆ. ಎಲ್ಲರನ್ನೂ ಪುಡಿ ಮಾಡ್ತಾನೆ. ಅವನ ತಾಕತ್ತಿನಿಂದಾಗಿ ಸ್ವಯಂಭುವ ಮನಬಂದು ಉಪದೇಶ ಮಾಡ್ತಾನೆ, ಅಜ್ಜ ಬಂದು ಉಪದೇಶ ಮಾಡ್ತಾನೆ. ಧ್ರುವ, ಜ್ಞಾನಿಗಳು ಎಂತೆಂಥವರು ಆಗಿ ಹೋದರು, ಇದೇನು ನಿನಗೆ ರಾಜಕೀಯ, ಕುಬೇರನ ಮೇಲೆ ದ್ವೇಷ. ಕುಬೇರ ಏನು ಮಾಡಿದ? ಕುಬೇರ ಅಲ್ಲ, ಅವರವರ ಪ್ರಾರಬ್ಧ. ಉತ್ತಮ ಅವನ ಪ್ರಾರಬ್ಧ ಕಾಡ್ಗಿಚ್ಚಿಗೆ ಆಹುತಿಯಾದ. ಸುರುಚಿಯ ಆಯುಷ್ಯ ಅಷ್ಟೇ ಕಾಡ್ಗಿಚ್ಚಿಗೆ ಆಹುತಿಯಾಗಿದ್ದಾಳೆ. ಅದನ್ನು ಇಟ್ಕೊಂಡು ನೀನು ಯಾರ್ಯಾರನ್ನೋ ಕೆಣಕುವುದು ತಪ್ಪು ಅಂತ ಹೇಳಿದಾಗ ಅಜ್ಜನ ಮಾತಿಗೆ ಬೆಲೆ ಕೊಟ್ಟು ಯುದ್ಧವನ್ನು ನಿಲ್ಲಿಸ್ತಾನೆ. ಕುಬೇರ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳ್ತಾನೆ. ಜ್ಞಾನವನ್ನು ಕೊಡು ಅಂತ ಕೇಳಿದಾಗ ಕುಬೇರ ಅನುಗ್ರಹಿಸ್ತಾನೆ, ಜ್ಞಾನಿಯಾಗ್ತಾನೆ. ತನ್ನ ಮಗ ವತ್ಸರನನ್ನು ಸಿಂಹಾಸನದಲ್ಲಿ ಕೂಡಿಸಿ ಬದರಿಗೆ ಹೋಗಿ ಅಲಕನಂದಾದಲ್ಲಿ ಸ್ನಾನ ಮಾಡಿ ಸಾಧನೆಯನ್ನು ಮಾಡಿ ದೇವರು ಕಳಿಸಿದ ವಿಮಾನದಲ್ಲಿ ಶಿಂಶುಮಾರ ಲೋಕಕ್ಕೆ ಹೋಗಿ ಅಲ್ಲಿ ಶಾಶ್ವತವಾಗಿ ಧ್ರುವತಾರೆಯಾಗಿ ಮೆರಿತಾನೆ. ಧ್ರುವ ಅಂತಂದರೆ ಪರ್ಮನೆಂಟ್ ಅಂತ ಅರ್ಥ. ಒಂದು ಸಾಧನೆ ಮಾಡಿದರೆ ಧ್ರುವವಾಗಿ ನಾವು ಉಳಿಬೇಕಂತೆ, ಶಾಶ್ವತವಾಗಿ ಉಳಿಬೇಕು. ಧ್ರುವನ ಹೆಸರು ಇವತ್ತು ಅಜರಾಮರ. ಸಾಧನೆ ಮಾಡಿ ದೇವರನ್ನು ಒಲಿಸಿಕೊಂಡ್ರೆ ಅಜರಾಮರ. ಭೂಮಿಯಲ್ಲಿ ಭೋಗದ ಬೆನ್ನ ಹಿಂದೆ, ಸುರುಚಿಯ ಬೆನ್ನ ಹಿಂದೆ ಹೋದರೆ ಜರ ಮರಣ ಇಷ್ಟೇ ನಮಗೆ ಬರುವಂಥದ್ದು ಅನ್ನೋದನ್ನು ಭಾಗವತ ನಮಗೆ ಎಚ್ಚರಿಸಿ ಕೊಟ್ಟಿದೆ. ಈ ಪರಂಪರೆಯಲ್ಲಿ ಬಂದಿರತಕ್ಕಂತಹದ್ದು ಅಂಗ ಅನ್ನುವ ಒಳ್ಳೆಯ ರಾಜ, ಅವನ ಮಗ ವೇನ ಅಂತ ಮಹಾಪಾಪಿಯಾದಂಥದ್ದು. ಆ ಕಥೆಯನ್ನೆಲ್ಲ ಹೇಳಿ ಆ ವೇನ ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಅಂಗ ರಾಜ ಮಗನ ಅನ್ಯಾಯಗಳನ್ನು ನೋಡಿ ಬೆಚ್ಚಿ ಬಿದ್ದಾಗ ವೇನನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ವೇನ ಅನ್ಯಾಯ ಮಾಡಿದಾಗ ಹುಂಕಾರದಿಂದ ಸುಟ್ಟು ಬೂದಿ ಮಾಡ್ತಾರೆ ಋಷಿಮುನಿಗಳು. ಅವನನ್ನು ಸಂಹಾರ ಮಾಡ್ತಾರೆ. ಅವನ ಶರೀರದಲ್ಲಿ ಆ ಬಾಹುವನ್ನು ಮಥನೆ ಮಾಡಿ ಒಬ್ಬ ಮಗುವನ್ನು ಪಡೀತಾರೆ ಜ್ಞಾನಿಗಳು. ರಾಜರುಗಳ ಪರಂಪರೆ ಬೇಕು ಅಂತ ಆ ವೇನನ ಬಾಹುವಿನಿಂದ ಬಂದವನು ಪೃಥು. ಆ ಪೃಥು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಪೃಥು ದೇಶವನ್ನು ಆಳ್ತಾನೆ. ಪೃಥುವನ್ನು ದೇವರ ಅವತಾರಗಳ ಸಾಲಿನಲ್ಲಿ ಸೇರಿಸ್ತಾರೆ. ಪೃಥು ದೇವರ ಅವತಾರ ಅಲ್ಲ, ದೇವರ ವಿಶೇಷ ಸನ್ನಿಧಾನ ಪಾತ್ರನಾದವ. ದೇವರ ರಾಜರಾಜೇಶ್ವರ ರೂಪದ ಸನ್ನಿಧಾನ ಅವನಲ್ಲಿ ಇರುವಂತಹದ್ದು. ಪೃಥು ರಾಜ್ಯಭಾರ ಮಾಡಿದಾಗ ದೇಶದಲ್ಲಿ ಕ್ಷೋಭೆ ಕಾಣಿಸ್ತದೆ. ಆವಾಗ ಪೃಥುವಿನತ್ರ ಕೇಳಿದಾಗ ಪೃಥುವಿನತ್ರ ಎಲ್ಲ ಪ್ರಜೆಗಳು ಬಂದು ಹೇಳ್ತಾರೆ, ತಿನ್ನಲಿಕ್ಕೆ ಅನ್ನ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಬದುಕುವುದು ಕಷ್ಟ, ಜೀವನ ಬರ್ಬರ ಅಂತ ಹೇಳಿದಾಗ ಭೂಮಿ ಹತ್ರ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಭೂಮಿ ನಿನ್ನ ಹೊಟ್ಟೆಯೊಳಗಿದೆ ಕೊಡು. ಭೂಮಿ ಓಡಿ ಹೋದಾಗ ಬೆನ್ನಟ್ಟಿಕೊಂಡು ಹೋಗ್ತಾನೆ. ಗೋವಿನ ವೇಷ ಹಾಕ್ಕೊಂಡು ಭೂಮಿ ಓಡಿದರೆ ಬೆನ್ನಟ್ಟಿಕೊಂಡು ಹೋಗ್ತಾನೆ. ಕೊನೆಗೆ ಆ ಗೋವನ್ನು ಹಿಡಿದು ಕೇಳ್ತಾನೆ, ಕೊಡು, ಪ್ರಜೆಗಳಿಗೆ ಏನೇನು ಕೊಡಬೇಕೋ ಕೊಡು. ಭೂಮಿ ಹೇಳ್ತಾಳೆ, ಎಲ್ಲ ಇದೆ ಕೊಡ್ತೇನೆ. ಯಾಕೆ ಬಚ್ಚಿಟ್ಕೊಂಡಿದ್ದಿ? ನೋಡು, ನಿನ್ನ ಅಪ್ಪ ಇದ್ದ ವೇನ ಮಹಾಪಾಪಿ, ಹಾಗಾಗಿ ಇದು ಅನ್ಯಾಯ ಆಗ್ತದೆ ಅಂತ ತೀರ್ಮಾನ ಮಾಡಿ ಎಲ್ಲ ಸ್ಟಾಕ್ ಮಾಡಿಟ್ಟಿದ್ದೇನೆ, ಎಲ್ಲ ನಿನಗೆ ಕೊಡ್ತೇನೆ, ಕೊಡು. ಕೊಡ್ಬೋದು ಅಂತ ನಾನು ಹೇಗೆ ಕೊಡಲಿ? ನಾನು ದನ ಹೇಗೆ ಕೊಡಬೇಕು? ನೀನು ಕೆಚ್ಚದ ಕೈ ಹಾಕಿ ಅದನ್ನು ಒಂದು ಕರುವನ್ನು ತಯಾರು ಮಾಡು, ಎಲ್ಲವನ್ನು ಕೊಡ್ತೇನೆ ಅಂತ. ಹಾಗಾಗಿ ಎಲ್ಲ ಕರು ತಂದರು, ಪಾತ್ರ ತಂದರು, ಅವರವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಪಡ್ಕೊಂಡ್ರು. ಎಲ್ರಿಗೂ ಕೊಟ್ಟ ರಾಜ, ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ತೃಪ್ತಿಪಡಿಸಿದವ ರಾಜ. ಭೂಮಿಯಲ್ಲಿ ಎಲ್ಲೆಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿದವ. ಇಲ್ಲಿ ಸರೋವರ ಇರಬೇಕು, ಇಲ್ಲಿ ಬಾವಿ ಇರಬೇಕು, ಇಲ್ಲಿ ಸಮುದ್ರ ಇರಬೇಕು, ಇಲ್ಲಿ ಪರ್ವತ ಇರಬೇಕು, ಇಲ್ಲಿ ಬೇಕಾದಷ್ಟು ದವಸ ಧಾನ್ಯ ಬೆಳೆಯುವ ಕ್ಷೇತ್ರ ಆಗಬೇಕು,
ಎಲ್ಲ ಪೃಥ್ವಿಯನ್ನು ನಿರ್ಮಾಣ ಮಾಡಿದವ. ಪೃಥುವಿನಿಂದ ನಿರ್ಮಾಣ ಆದದ್ದಕ್ಕೆ ಪೃಥ್ವಿ ಇದಕ್ಕೆ ಹೆಸರು ಬಂತು ಅಂತ ಭಾಗವತ ಇದನ್ನು ಉಲ್ಲೇಖ ಮಾಡ್ತದೆ. ಇಂತಹ ಪೃಥುರಾಜನ ಕಥೆಯನ್ನು ಹೇಳಿ 99 ಯಾಗ ಮಾಡಿ 100ನೇ ಯಾಗ ಮಾಡಬೇಕು. ಇಂದ್ರ ಏನೇನು ಮಾಡಿದರೂ ಆ ಕುದುರೆಯನ್ನು ಅಪಹಾರ ಮಾಡಿಕೊಂಡು ಹೋಗ್ತಾನೆ. ಅವನ ಮಗ ಪೃಥುವಿನ ಮಗ ವಿಜಿತಾಶ್ವ ಕುದುರೆಯನ್ನು ಗೆದ್ದು ತರ್ತಾನೆ. ಇಂದ್ರನನ್ನೇ ಕೊಲ್ಲಿಕ್ಕೆ ಹೋಗ್ತಾನೆ ಪೃಥು. ಆವಾಗ ಬ್ರಹ್ಮದೇವರು ತಡೀತಾರೆ. ಅಪ್ಪ, ನಿನಗೆ 99 ಯಾಗ ಮಾಡಲಿಕ್ಕೆ ಮಾತ್ರ ಅರ್ಹತೆ ಇರುವುದು, 100ನೇ ಯಾಗ ಮಾಡಲಿಕ್ಕೆ ನಿನಗೆ ಅರ್ಹತೆ ಇಲ್ಲ. 100 ಯಾಗ ಮಾಡಿದ ಶತಕೃತು ಪದವಿಯಲ್ಲಿ ಇಂದ್ರ ಇದ್ದಾನೆ, ಬೇಡ, ಬಿಟ್ಬಿಡು. ಏನು ಮಾಡಬೇಕೋ ಅದನ್ನು ಮಾಡಿದ್ದಿ, ದೊಡ್ಡ ಕೀರ್ತಿ ಇದೆ, ಸಾಧನೆ ಮಾಡು ಅಂತ ಹೇಳಿ ಅವನನ್ನು ಬ್ರಹ್ಮದೇವರು ತಿದ್ದಿದಾಗ ಸನಕಾದಿಗಳು ಪ್ರವಚನ ಮಾಡಿ ಅವನನ್ನು ತಿತ್ತಾರೆ. ಅಂತಹ ಪೃಥು ಮಹಾರಾಜನ ಪರಂಪರೆಯನ್ನು ವರ್ಣನೆ ಮಾಡಿ ಅದರಲ್ಲಿ ಬರತಕ್ಕಂತಹ ಪ್ರಾಚೀನ ಬರಹಿಸಿನ ಕಥೆಯನ್ನು ಹೇಳ್ತಾರೆ. ನಾರದರು ಪುರಂಜನ ಉಪಾಖ್ಯಾನವನ್ನು ಹೇಳಿ ತಿದ್ದಿದ ಕಥೆಯನ್ನು ಭಾಗವತ ಹೇಳಿದೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ. ಕೃಷ್ಣಾರ್ಪಣ.